जन्माद्यश्च यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिर्षितमो बन्धमोक्षाश्च यस्मात् तस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्गस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तिधृतयाय देहिनाम् ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೇ. ಯಾವುದಾಗಿತ್ತೀಗ? ತ್ವಾಂ ವರ್ತಮಾನಂ ನರದೇವದೇಹೇಷು ಅನುಪ್ರವೃತ್ತೋ ಅಯಮಧರ್ಮಯೂಥಃ ಲೋಹೋನೃತಂ ಚೌರ್ಯಮನಾರ್ಯಮೋಹೋ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ. ತ್ವಾಂ ವರ್ತಮಾನಂ ನರದೇವ ದೇಹೇಶು ಅನುಪ್ರವೃತ್ತೋಯಂ ಅಧರ್ಮಯೂಥಃ. ಕಲಿ ಬಂದ ಅಂದರೆ ಅಧರ್ಮದ ದಂಡು, ಯೂಥ ಅಂದರೆ ದಂಡೇ ಬಂದುಬಿಡುತ್ತೆ. ಏನೇನದು? ಲೋಭ, ಅನೃತಂ, ಚೌರ್ಯಂ, ಅನಾರ್ಯಮೋಹ, ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ. ಇಷ್ಟೆಲ್ಲ ಕಲಿಯುದ್ದಲ್ಲಿ ಇರುತ್ತೆ ಅಂತ ಅರ್ಥ. ಲೋಭ, ಸುಳ್ಳು, ಚೌರ್ಯ, ಕಡತನ ಮಾಡೋದು, ಅನಾರ್ಯತ, ಮೋಹ, ಆಮೇಲೆ ಜ್ಯೇಷ್ಠಾಚ ಮಾಯ ಅಂದರೆ ಜ್ಯೇಷ್ಠದೃಷ್ಟಿ, ಭ್ರಷ್ಟಾಚಾರ, ಕಲಹಶ್ಚ ದಂಭ, ಕಲಹ ಮತ್ತು ದಂಭ, ಇವಿಷ್ಟು ಕಲಿ ಭಟ್ವಂಬರ್ತಾನೆ ಜೊತೆ ಬರ್ತಾನೆ ಅಂತ ಹೇಳ್ತಾನೆ. ನವೈನೃಭಿರ್ನರದೇವೋಪಾರಾಧ್ಯ ತಂ ಸಪ್ತ್ವಮರ್ಹಸಿ ಅವಿಷಕ್ಯ ಅವಿಪಕ್ವಬುದ್ಧೇ ಯತ್ತೇಜಸಾ ದುರ್ವಿಷಹೇಣ ಗುಪ್ತಾ ವಿಂದಂತಿ ಭದ್ರಾಣಿ ಅಕುತೋಭಯಾಃ ಪ್ರಜಾಃ. ನವೈನೃಭಿಃ ನರದೇವಃ ಅಪರಾಧ್ಯಃ ತಂ ಶಪ್ತುಂ ಅರ್ಹಸಿ. ಶಪ್ತ ಆಗಿಬಿಟ್ಟಿದೆ, ಶಪ್ತುಂ ಇರಬೇಕದು. ಶಪ್ತುಂ ಸರಿ ಇದೆಯಾ? ಶಪ್ತುಂ ಅರ್ಹಸಿ ಅವಿಪಕ್ವ ಬುದ್ಧೇ ಯತ್ತೇಜಸಾ ದುರ್ವಿಷಯೇಣ ಗುಪ್ತಾ ವಿಂದಂತಿ ಭದ್ರಾಣಿ ಅಕುತೋಭಯಾಃ ಪ್ರಜಾಃ. ಈಗ ಪರೀಕ್ಷಿತ ರಾಜನಿಗೆ ಶಾಪ ಕೊಟ್ಟಿದ್ದಾರೆ ಶಮೀಕರು. ಅವರ ತಂದೆ ಅಂದರೆ ಶಮೀಕರು ತಮ್ಮ ಮಗನಿಗೆ ಶೃಂಗಿ ಹೇಳ್ತಾರೆ ಶಾಪ ಕೊಟ್ಟಿದ್ದಕ್ಕೆ. ಎಂಥ ಕೆಲಸ ಮಾಡಿದೆ, ಮಾಡಬಾರ್ದಾಗಿತ್ತು ನೀನೀಗ. ನಾನು ಋಭಿರ್ ನರದೇವೋ ಅಪರಾಧ್ಯ ತ್ವಂ ಶಪ್ತುಮರ್ಹಸಿ ಅವಿಪಕ್ವ ಬುದ್ಧಿ. ನೀನು ಪಕ್ವ ಬುದ್ಧಿ ಅಲ್ಲ ನಿಂದು ಅಂತ ಮಗನಿಗೆ, ಬುದ್ಧಿ ಪಕ್ವವಾಗಿಲ್ಲ ಅಂತ ರಾಜನನ್ನು ನೀವು ಈಗ ಸಾಯಿಸಕ್ಕೆ ಹೊಡ್ತಿದ್ದೀಯಾ, ಸರಿಯಲ್ಲ. ಯತ್ತೇಜಸ ಭುವಿ ದುರ್ವಿಷಹೇಣ ಗುಪ್ತ ವಿಂದಂತಿ ಭದ್ರಾಣಿ ಅಕುತೋಭಯಾಃ ಪ್ರಜಾಃ ಅಂತ ರಾಜರ ರಕ್ಷಣೆ ಇದ್ದರು ಅಂದರೆ ದನ ನಿಶ್ಚಿಂತೆಯಿಂದ ತಾವು ಧರ್ಮ ಕಾರ್ಯ ಮಾಡ್ಕೊಂಡಿರ್ತಾರೆ, ಗೊತ್ತಾಯ್ತಾ? ಅಂಥವನಿಗೆ ಅವನು ಕೊಂದುಬಿಟ್ರೆ ಡ್ರೈವರ್ನ ಶೂಟ್ ಮಾಡಿ ಅವಳು ಬಸ್ಸೇ ಹೋಗುತ್ತಾರೆ. ಆ ದೃಷ್ಟಿಯಲ್ಲಿ ಭಾಳ ತಪ್ಪಾಡಿದ್ದೆ ಅಂತ ಮಗನಿಗೆ ಹೇಳ್ತಾರೆ. ಆ್ಯಕ್ಚುಲಿ ತಮಗೆ ಅನ್ಯಾಯವಾಗಿದೆ, ಮಗ ಶಾಪ ಕೊಟ್ಟಿದ್ದಾರೆ. ಆದರೆ ಅವ್ರು ಹೇಳ್ತಾರೆ, ನಾನು ತಪ್ಪಿಗೂ ನೀವು ಕೊಟ್ಟ ಶಾಪಕ್ಕೂ ಅರ್ಥ ಸಂಬಂಧ ಇಲ್ಲ. ಈ ಪಿಕ್ ಪಾಟ್ ಮಾಡಿದವನಿಗೆ ಹೆಂಗೆ ಕೊಟ್ಟಾಗ ಮಾಡಬಾರ್ದು. ಯಾರಿಗೆ? ಮಗ 8 ವರ್ಷದ ಹುಡುಗ ಅಷ್ಟೇ, ಆಟ ಆಡ್ತಾಯಿದ್ದು, ಗೊತ್ತಿದ್ದ ಸಿಟ್ಟು ಬಂತು, ಅಪ್ಪ ಅಭಿನಯ ಆಯಿತು ಅಂತ ಭಾಳ ಶಾಪ್ ಕೊಟ್ಟರು ಅಷ್ಟೇ. ಅದು ಸುದ್ದಿ ಬಂತು, ಗೊತ್ತಾಯಿತು, ಅಲ್ಲಿದ್ದರೆ ಶಾಪ ಕೊಟ್ಟು ಬಂದ್ಬಿಡ. ಅಥೋ ವಿಹಾಯಿ ಅದೆಲ್ಲ ಬಂದಕ್ಕೊಂದು ಲಿಂಕ್, ಅದು ಪ್ರಾರಬ್ಧಗಳೆಲ್ಲರೂ. ಅರಕ್ಷಮಾಣೇ ನರದೇವ ನಾಮ್ನಿ ರಥಾಂಗಪಾಣೌ ಅಯಮಂಗಲೋಕಃ ತದಾ ಹಿ ಚೋರ ಪ್ರಚುರೋ ವಿನಂಕ್ಷತಿ ಅರಕ್ಷಮಾಣೋ ವಿವರೂತವತ್ಕ್ಷಣ. ಒಬ್ಬ ರಾಜ ಇಲ್ದವ್ರು ಏನಾಗುತ್ತೆ ಅಂತ ಕೇಳಿದರೆ ಹೇಳ್ತಾರೆ, ಇವತ್ತು ನಡೀತಿರೋದು ಅರಾಜಕತೆ ಅಂತ ಹೇಳ್ತೀವಲ್ಲ ಅದನ್ನು ಹೇಳ್ತಾರೆ. ಅರಕ್ಷಮಾಣೇ ನರದೇವ ನಾಮ್ನಿ, ನರದೇವರ ರೂಪದಲ್ಲಿ, ರಾಜನ ರೂಪದಲ್ಲಿ ರಥಾಂಗಪಾಣೋ, ಭಗವಂತ ರಕ್ಷಣೆ ಕೊಡದೆ ಹೋದರೆ, ರಾಜರಲ್ಲಿ ರಕ್ಷಣೆ ಕೊಡೋದು ಯಾರು? ಪರಮಾತ್ಮನೇ. ನಾರಾಯಣಾಂಚ ನರಾಧಿಪ ಬಂದಿದೆ, ಸೇರಿಸ್ಕೋಬೇಕಾಗಿ. ಲೋಕಃ ತದಾ ಹಿ ಚೋರ ಪ್ರಚುರೋ ವಿರಂಕ್ಷತಿ, ಬರೀ ಕಳ್ಳಕಾಕರು ತುಂಬಿಬಿಡ್ತಾರೆ ರಾಜ್ಯದೊಳಗೆ. ಅರಕ್ಷ ಬಾಣ ವಿವರೂಥವತ್ಕ್ಷಣ,
ಸೇನಾಧಿಪತಿ ಇಲ್ಲದ ಸೇನೆ ಇದ್ದಾಗ ಆಗುತ್ತೆ. ಚಲ್ಲಾಪಿಲ್ಲ ಕ್ಯಾಪ್ಟನ್ ಎಲ್ಲ ಏನು ಮಾಡ್ತಾರೆ ಆ ಸೇನಾಧಿಪತಿ ಇಲ್ಲದ ಅವರ ಸೇನೆಗೆ ಹೇಗೆ ಚಲ್ಲಾಪಿಲ್ಲಿಯಾಗಿ ಹೋಗುತ್ತೋ ಹಾಗಾಗಿ ಹೋಗ್ಬಿಡ್ತಾರೆ. ಹಾಗೆ ಮಾಡಬಾರ್ದಾಗಿರ್ತೀನಿ ಅಂತ ಹೇಳ್ತಾರೆ. ಎಷ್ಟು ಕ್ಷಮಾಗುಣ ಇದೆ, ವಿವೇಕ ಇದೆ ನೋಡೋದು. ಹಾಂ ಹೌದು, ತಗೋಬಾರ್ದು. ಬ್ರಾಹ್ಮಣ ಶಾಪ ಅಂದರೆ ಮುಗಿದು ಫೈನಲ್ ಆರ್ಡರ್ ಇದ್ದಾಗ ಗೊತ್ತಾಯ್ತಾ. ಅದು ಯಾವಾಗಲೂ ಅಷ್ಟೇ. ಬ್ರಹ್ಮಶಾಪ ಅಂದರೆ ಅದು ಪರಿಹಾರ ಇಲ್ಲ. ಭಾಳದಾರೆ ಇವತ್ತು ಬ್ರಹ್ಮಶಾಪಕ್ಕೆ ಬ್ರಾಹ್ಮಣರೇ ಮಾಡ್ಕೊಬಿಡ್ತಾರೆ. ಭಾಳ ಆಶ್ಚರ್ಯ, ಮಾಡ್ಕೋಬಾರ್ದಾಗಲ್ಲ. ಬ್ರಹ್ಮಶಾಪ ಬ್ರಾಹ್ಮಣರು ಅಲ್ದವ್ರಿಗೆ ಅಪ್ಲೈ ಆಗುತ್ತೆ, ಅಲ್ಲ ಬ್ರಾಹ್ಮಣರಿಗೂ ಅಪ್ಲೈ ಆಗುತ್ತೆ. ಆದ್ದರಿಂದ ಹುಷಾರಾಗಿರ್ತಾರೆ. ಸೋತ್ತಮರಾಗ್ಬಿಡ್ತಾರೆ. ಹೌದು, ತುಂಬ ತಪ್ಪು. ಅಥೋ ಅದಕ್ಕೆ ಬ್ರಾಹ್ಮಣರು ತಾವೇ ಬೈದು ಹಾಳು ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಇವ್ರು ಅವ್ರು ಬೈದಾಗ ತಾವು ಬೇರೆಯವ್ರು ಬೈಬೇಕಾಗಿಲ್ಲ, ಅವರೇ ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೆ ಯಾದವೀ ಕಲಹ ಅಂತಾರಲ್ಲ ಹಾಗೆ. ಅಥೋ ವಿಹಾಯೇವ ಲೋಕಂ ವಿಭೃಶ್ಯತೌ ಹೇಯತಯಾ ಪುರಸ್ತಾತ್ ಕೃಷ್ಣಾಂಘ್ರಿ ಸೇವಾ ವಿಭೃಶ್ಯವಾನಃ ಉಪಾವಿಶತ್ಪ್ರಾಯವರ್ತ್ಯ ನದ್ಯಾಂ. ಅದಿಷ್ಟು ಮುಗಿದೋಯ್ತು. ಆಮೇಲೆ ಹೇಳ್ತಾರೆ, ಈಗ ರಾಜರು ವೈರಾಗ್ಯ ಬರಲಿಕ್ಕೆ ಕಾರಣ ಆಗಿದ್ದ ಶಾಪ. ಆ ಶಾಪ ಈ ರೀತಿ ಬಂತು. ಆಚಾರ್ಯ ಕಳಿಸಿದರು. ಇಷ್ಟು ಮಾಡಿಯವರು ಏನು ಮಾಡ್ತಾರೆ, ಶಿಷ್ಯರನ್ನು ಕಳಿಸಿ ಶಾಪದ ವಿಷಯ ತಿಳಿಸಿ ತಯಾರು ಮಾಡ್ಕೊ ಅಂತ ಹೇಳ್ತಾರೆ. ಪಾಪ ಶಾಪ ಕೊಟ್ಟವರಿಗೆ ಅಂಥ ಅವಮಾನ ಮಾಡಿದವರಿಗೆ ಅವರು ಉಪಕಾರ ಮಾಡಿದರು. ಅದಕ್ಕೆ ಕ್ಷಮಾಗುಣ ತೋರಿಸಿದ್ರು. ಅದೇ ಕಂಸ ಏನು ಮಾಡ್ತಾನೆ, ಎಂದೋ ಕೊಲ್ಲೋದು ಅವತ್ತೇ ಕೊಲ್ಲೋಕೆ ಹೋಗ್ಬಿಡ್ತಾನೆ ದೇವಕ್ಕೆ. ದುಷ್ಟರ ಅಪ್ರೋಚೆ ಬೇರೆ, ಇವರ ಅಪ್ರೋಚೆ ಬೇರೆ. ತನ್ನ ಕೊಲ್ಲೋಕ್ಕೆ ಶಾಪ ಕೊಟ್ಟಿರೋದು, ಮತ್ತು ಕೊಟ್ಟವ್ರು ತಂದೆನೇ ಹೇಳಿ ಕಳಿಸಿರೋದು. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಔದಾರ್ಯ ಇತ್ತು, ನಿರ್ಭಯತೆ ಇತ್ತು ಅದಕ್ಕೆ ಸಾಕ್ಷಿ. ಈ ನೋಟಿಸ್ ಕೊಡೋ ಪದ್ಧತಿ ಶುರುವಾಗಿದ್ದೇ ಈ ರೀತಿ ಬಂದಿದ್ದರಿಂದ. ನೀವು ಬಂದಿದ್ದೆ ನೋಡು, ಹುಷಾರ, ಅಷ್ಟು ಕೆಲಸ ಮುಗಿಸ್ಬಿಡು ಅಂತ ಹೇಳ್ತಾರಲ್ಲ. ಸಪ್ತಾಹ ದಿವಸ 7 ಡೇಸ್ ನೋಟಿಸ್ ಕೊಡೋದು ಸಾಮಾನ್ಯ ಪದ್ಧತಿ ಅದು. 7 ಡೇಸು 15 ಡೇಸ್ ಹಾಕೋದು ಹೆಚ್ಚು ಕಾಮನ್. 7 ಡೇಸ್. ಅಥೋ ವಿಹಾಯೇವ ಚರೋಕಂ ವಿಮೃಶ್ಯತೌ ಧ್ಯೇಯತಯಾ ಪುರಸ್ತಾತ್. ಆಗ ಪರೀಕ್ಷೆ ಗೊತ್ತಾಯ್ತಾತರಿಗೆ. ಯೋಚನೆ ಮಾಡಿದ, ಈ ಲೋಕವೂ ನಶ್ವರ, ಸ್ವರ್ಗಲೋಕವೂ ನಶ್ವರ. ಆದ್ದರಿಂದ ಅದನ್ನು ಸಾಕು, ಆಡೋದು ಸಾಕಿನ್ನ ಪ್ರಯೋಗ ವ್ಯವಸ್ಥೆ ಮಾಡಿ ದೇಹತ್ಯಾಗ ಮಾಡಿಬಿಡ್ತೇನೆ. ಇದು ಬಹಳ ಮುಖ್ಯವಾದ ಒಂದು ಅಂಶ ಇದೆ. ತುಂಬ ಜನ ದೊಡ್ಡ ದೊಡ್ಡ ಪಾಪ ಮಾಡ್ತಾರೆ, ಅದು ಹೋಮ ಮಾಡಿಕೊಂಡು ಮುಗಿಸ್ಬಿಡ್ತಾರೆ. ಹಾಗೆಲ್ಲ ಮುಗಿಲಕ್ಕೆ ಬರೋದಿಲ್ಲ. ಕೊಲೆ ಮಾಡಿ ಪೆರಾಟೆ ಕೊಡ್ತೀನಿ ಅಂದ್ರೆ ಆಗುತ್ತಾ? ಸಾಧ್ಯವೇ ಇಲ್ಲ ಅದಕ್ಕೆಲ್ಲ. ಅದಕ್ಕೆ ಕೆಲವೆಲ್ಲ ಕೂಡ ವಿಹಿತ ಪ್ರಾಯಶ್ಚಿತ್ತನೇ ಮಾಡ್ಕೋಬೇಕು. ಕೆಲವು ಪಾಪಗಳಿಗೆ ಮರಣಾಂತ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಏನದಕ್ಕೆ? ಸಾವೇ ಪರಿಹಾರ ಹೊರತು ಬೇರೆ ಅಲ್ಲ. ಅದು ಶಾಪ ಕೊಟ್ಟಿದ್ದಾರೆ, ಹಾಗೆ ಸಾಯ್ತಾರೆ. ಅದು ಮತ್ತೆ ಒಪ್ಕೊಂಡ್ಬಿಡೋದು ಒಳ್ಳೇದೇ ಹೊರತು ಏನು ಮಾಡೋದು ಒಳ್ಳೇದಲ್ಲ. ಅಲ್ಲಿಗೆ ಸಾಕು ಅಂಥೇಳಿ ವೈರಾಗ್ಯ ಬರುತ್ತೆ. ಕೃಷ್ಣಾಂಘ್ರಿ ಸೇವಾ ಅಭಿರುಷ್ಯಮಾನ. ಇನ್ನು ದೇವರ ಸೇವೆ ಜಾಸ್ತಿ ಮಾಡ್ಕೊಂಡಿರೋಣ. ಸಂತತಂ ಚಿಂತ ಏನಂತ ಅಂತಕಾಲೇ ಶೇಷ. ಅಂತಕಾಲ ಗೊತ್ತು ಬೇರೆ ಆಗಿಬಿಟ್ಟಿದೆ. ಗೊತ್ತಿಲ್ಲದೆ ಹೋದರೆ ಬೇರೆ ಮಾತು. ವಯಸ್ಸಾಗಿದ್ದಾವೆಲ್ಲ ಗೊತ್ತಿರುತ್ತೆ, ಆದರೆ ಸ್ಪೆಸಿಫಿಕ್ಕಾಗಿ ಗೊತ್ತಾಗ್ಬಿಟ್ಟಿದೆ ಈಗಾಗಲೇ. ಆದ್ದರಿಂದ ಅಭಿವೃಷ್ಯಮಾನ ಉಪಾವಿಶತ್ಪ್ರಾಯ ಅಮರ್ತ್ಯ ನತ್ಯಾಂ. ಗಂಗಾ ನದಿಯಲ್ಲೇ ಪ್ರಾಯೋಪವೇಶಕ್ಕೆ ಕೂತ. ಗಂಗಾ ನದಿಯಲ್ಲೇ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ಯಾವೈತ ಸಹಸ್ರೀ ತುಳಸಿ ಮಿಶ್ರ ಕೃಷ್ಣಾಂಘ್ರಿ ಅಭ್ಯಧಿಕಾ ಭುವನೇತ್ರಿ ಪುನಾತ್ಯಶೇಷಾನುಭಯತ್ರ ಲೋಕಾನ್ ಕಸ್ತಾಂ ನ ಸೇವೇತ ವರಿಷ್ಯಮಾಣ. ಇದು ಗಂಗೆಯ ಮಹಿಮೆ. ಇದು ಯಾವುದು ಗಂಗಾ ನದಿಯಲ್ಲೇ ಕೊಡಬೇಕಾಗಿತ್ತು. ಗಂಗಾ ನದಿಯ ತೀರದಲ್ಲಿ ಕೊಡಲಿಲ್ಲ, ಗಂಗಾ ನದಿಯ ಒಳಗಡೆಗೆ ಉತ್ಕೊಂಡು. ಅರ್ಥ ಆಯ್ತಾ? ಇದು ಭಾರಿ ವಿಶೇಷವಾದ ಅಂಶ ಇದೆ. ಗಂಗಾ ನದಿಯ ಒಳಗಡೆ ಯಾತಕ್ಕೆ ಕೂತ ಅಂತ ಕೇಳಿದರೆ, ಹೊರಗಿನ ದೃಷ್ಟಿಯಿಂದ ಹಾವಿಗೂ ಬರಬಾರ್ದು. ಸುತ್ತ ಹಾವು ಕತ್ತಲ ನೀರು ದಾಟ್ಕೊಂಡು ಬರಬಾರ್ದು. ಅದರ ಲೌಕಿಕ. ಈ ಪಾವಿತ್ರೆ ಮುಖ್ಯವಾದ. ಅಲ್ಲಿ ಕೂತ್ರೆ ಏನಾಗುತ್ತೆ, 9 ಗಂಟೆ ಅವರಿಗೆ ಶಾಪ ಕೊಟ್ಟಿದ್ರು ಯಾರೋ ಅವರಿಗೆ, ಏನಿಲ್ಲ. ಅದು ಶ್ರೇಷ್ಠ ಜಾಗ ಅದೆಲ್ಲ ಕೂಡ. ಅಲ್ಲಿದ್ದಾಗ ಏನಾಗುತ್ತೆ ಅಂದರೆ ಕಂಡುಕೊಂಡವ್ರು ಪ್ರವೇಶ ಮಾಡೋಕ್ಕೆ ಬರೋದಿಲ್ಲ, ಮೈಲಿಗಾಗ ಸಂಭವ ಇರೋದಿಲ್ಲ, ಪಾವಿತ್ರ ಹೆಚ್ಚಾಗುತ್ತೆ. ಅಲ್ಲಿ ಕೂತ. ಅಥೋ ಅಲ್ಲೇ ಬಂದು ಏನು ಮಾಡ್ದ ಆತೀಗ? ಪ್ರಾಸಾದಂ ಕಾರಯಾಮಾಸ ಏಕಸ್ತಂಭಂ. 100 ವರ್ಷದಿಂದ ಪಾಠ ಹೇಳಿದೆ, ಎಕ್ಸ್ಪ್ಲೇನ್ ಮಾಡೋದೇ ಕಷ್ಟ ಆಯ್ತದೆ. ಹೇಗೆ ಅಂದರೆ ಅಂಥೇಳಿ ಒಂದು ಪಿಲ್ಲರ್ ಮೇಲೆ ದೊಡ್ಡ ಒಂದು ಪ್ರವಚನ ಬಂದಿರಕ್ಕೆ, ಒಂದು ಪಿಲ್ಲರ್ ಮೇಲೆ ಏಕಸ್ತಂಭ ಅಂತ ಕರೀತಾರೆ. ಪಿಲ್ಲರ್ ತಾನೇ ಸ್ತಂಭ ಅಂತ ಹೇಳಿ. ಅಂದು ಇವೆಲ್ಲ ಯೋಚನೆ ಮಾಡೋದು ಬಿಟ್ಟುಬಿಟ್ಟು ಸುಮ್ಮನೆ ಕಥೆ ಅಂತ ಬಿಟ್ಟುಬಿಡ್ತಾ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ನೀರೊಳಗೆ ಒಂದು ಕಂಬದ ಮೇಲೆ ಕಟ್ಲಕ್ಕೆ ಬರ್ತಾ ಇತ್ತು. ಈ ಫ್ಲೈಓವರ್ಗಳಲ್ಲಿ ಹೇಗಿರುತ್ತದೆಲ್ಲ ಒಂದೇ ಒಂದೆರಡು ಕೊಟ್ಟಿರ್ತಾರೆ. RCCಗಿಂತ ದೊಡ್ಡ ಅಡ್ವಾನ್ಸ್ ಕಾಣಿದೆ. ಏನು ಹುಡುಕ್ಬೇಕು ಅವ್ರು ಏನಿತ್ತಾಗ ಅಂತೇಳಿ. ಅರ್ಥ ಆಯ್ತಾ? ಉದಾಹರಣೆಗೆ ಇವರು ವಿಜಯನಗರ ಅಲ್ಲೆಲ್ಲ ಕೂಡ ಗಾರೆ ಹಾಕಿದ್ದಾರೆ. ಈ ಸಿಮೆಂಟ್ಗಿಂತ ಭಾರಿ ಗಟ್ಟಿ ಅದು. ಇವತ್ತು ಗಾರಿಲಿ ಯಾರು ಕಟ್ಟೋದೇ ಇಲ್ಲ. ಇಷ್ಟಿದ್ರೆ ಏನಾಗಿರೋದಿಲ್ಲ, ಹಾಗೆ ಇರುತ್ತೆ. ಅಂಟ್ಕೊಂಡ್ಬಿಡುತ್ತೆ. ಇದಷ್ಟು ಅದು ಮತ್ತೆ RCC ಉಪಯೋಗಿಸಿಲ್ಲ ಅವರು. ಎಲ್ಲಿ RCC ಕಾನ್ಸೆಪ್ಟ್ ಇಲ್ಲ ಅದರಲ್ಲಿ.
ಬಿದ್ದರೆ ಇಷ್ಟು ಸಾರು ಕೂಡ ಏರಾಗಿಲ್ಲ, ಅವೆಲ್ಲ ಕೂಡ ಫಸ್ಟ್ ಕ್ಲಾಸ್ ಆಗಿದೆ. ಹೇಗೆ ಮಾಡಿದರು ಎಲ್ಲ ಕಲ್ಲಿನ ಪಿಲ್ಲರ್ ಸಪೋರ್ಟ್ ಕೊಡೋದು, ಮೇಲೆ ಮಾಡೋದು. ಅದು ತೀರಾ ಅಡ್ವಾನ್ಸ್ ಟೆಕ್ನಾಲಜಿ ಒಂದು ಅಂತ ಹುಡುಕೋದಿಲ್ಲ, ಬೈತಾ ಕೂತ್ಬಿಡ್ತಾರೆ ಅಷ್ಟೇ. ಏನೋ ಮಾಡ್ತಾರೆ, ಕಣ್ಣಿಗೆ ಕಾಣಿಸ್ತದೆ, ರಾಮಾಯಣ ಮಹಾಭಾರತ ಕಾಣಿಸಿದ್ರೆ ಕಣ್ಣಿಗೆ ಕಾಣುತ್ತಲ್ಲ ಇದು. ಇದನ್ನು ಒಪ್ಲಕ್ಕೂ ತಯಾರಿಲ್ಲ. ಏನೋ ಇತ್ತು ಅಂಥೇಳಿ ಮುಡಾಫೆ ಉತ್ತರ ಕೊಡ್ಲಿಕ್ಕೆ ಹೋಗ್ತಾರೆ. ಅಂದರೆ ನಾವು ಭಾರಿ ಮುಂದುವರೆದಿದ್ದೇವೆ, ಇನ್ನೋರು ಏನೂ ಗೊತ್ತಿದ್ದಿಲ್ಲ ಅಂತೆಲ್ಲ ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ. ಆ ಪ್ರಕಾರ ಮಾತಾಡ್ತಾರೆ ಅವಾಗ. ಅದಲ್ಲ 2000 ವರ್ಷ ಹಿಸ್ಟ್ರಿನ ಜಗತ್ತಿಗಿರೋದು, ಈ 3000 ವರ್ಷ ಹಿಸ್ಟ್ರಿನ, 5000 ವರ್ಷ ಹಿಸ್ಟ್ರಿನ. ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೂ ಗೊತ್ತಾಗುತ್ತೆ. ಇವ್ರು ಹಿಸ್ಟ್ರಿ ಮುಗೀತಲ್ಲಿಗೆ 3000 ವರ್ಷ ಏನು ಎಲ್ಲ ಕೂಡ ಇದು ಮಾಡ್ತಿದ್ರು. ಶಿಲಾಯುಗ ಜಲ ಅಂತ ತಿಳ್ಕೊಂಡ್ಬಿಡ್ತಾರೆ. 3 ಕೂಡ ಶಿಲಾಯುಗ ಇರುತ್ತೆ, ಹಾಗಲ್ಲ. ತುಂಬ ತಪ್ಪು ಕಲ್ಪನೆ. ಸಿಕ್ಕಿಲ್ಲ ಅನ್ಬೇಕೆ ಹೊರತು ಇರಲಿಲ್ಲ ಅನ್ಬಾರ್ದು. ಗೊತ್ತಾಯ್ತಾ? ಅರಕ್ಷಮಾಣೇ ನರದೇವ ನಾಮ್ನೇ ರಥಾಂಗ ಬಾಣೋ ವಯವಂಗ ಲೋಕಃ ಇತ್ಯಾದಿ ಹೇಳಿ, ಯಾವೈ ಲಸಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿರ್ವೇಣೋಭ್ಯಧಿ ಕಾಂಬೋನೇತ್ರಿ ಸ್ಫುರಾತಿ ಅಶೇಷಾನ್ ಉಭಯತ್ರ ಲೋಕಾನ್ ಕಸ್ತಾಂನ ಸೇವೇತ ಮರಿಷ್ಯವಾಣ. ಗಂಗಾ ನದಿ ಎಂಥದ್ದು ಅಂದರೆ ಪರಮಾತ್ಮನ ಪಾದೋದಕ. ಎಂಥ ಪಾದೋದಕ? ಲಸತ್ ಶ್ರೀ ತುಳಸಿ ಮಿಶ್ರ ಕೃಷ್ಣಾಂಘ್ರಿ ರೇಣು ಅಭ್ಯಧಿ ಕಾಂಬೋನೇತ್ರಿ. ಗೊತ್ತಾಯ್ತು? ಕೃಷ್ಣನ ಪಾದೋಕದವನ್ನು ಮುಂದಿಟ್ಕೊಂಡು ಬಂದಿರತಕ್ಕಂಥ ನದಿ ಅದಕ್ಕಿಂತ ಇನ್ನೊಂದು ಒಳ್ಳೆಯ ನದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಶ್ರೇಷ್ಠವಾದ ನದಿಯನ್ನು ನದಿಯಲ್ಲ ಅಂಥದ್ದಕ್ಕೆ ಗಂಗಾ ನದಿ ಆಗಿದೆ. ಪುನಾತಿ ಅಶೇಷಾನ್ ಉಭಯತ್ರ ಲೋಕ, ಇಹಪರ ಎರಡಕ್ಕೂ ಗಂಗಾ ನದಿ ಸಾಧನ. ಇಹದಲ್ಲಿ ಸುಖಕ್ಕೆ ಪರಲೋಕಕ್ಕೂ ದೊಡ್ಡ ಒಂದು ಉಪಕಾರ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಆದ್ದರಿಂದ ಕಸ್ತಾಂನ ಸೇವೇತ ಮರಿಷ್ಯಮಾಣ, ಯಾವಾಗಲೂ ಸೇವಿಸಬೇಕು. ಸಾಯೋನು ಬಿಡ್ತಾನ ಅಂತ ಕೇಳ್ತಾರೆ. ಯಾಕೆ ಅಂತ್ಯಕಾಲಕ್ಕೆ ಸಾಮಾನ್ಯ ನೀರು ಬಿದ್ದರೇ ಪುಣ್ಯ ಹೋದಾಗದು. ಸಾಮಾನ್ಯ ನೀರು ಹಾಕಿದ್ರೇ ಪುಣ್ಯ. ಅಷ್ಟು ದುಃಖದಲ್ಲಿರ್ತಾರೆ. ತೀರ್ಥ ಕೊಡೋದಂತೂ ಶ್ರೇಷ್ಠ, ಗಂಗಾ ಕೊಡೋದಂತೂ ಪರಮಶ್ರೇಷ್ಠ. ಈ ದೃಷ್ಟಿಯೊಳಗೆ ಅದನ್ನು ಯಾರು ಸೇವೆ ಮಾಡೋದಿಲ್ಲ. ಇದನ್ನು ನೋಡಿಕೊಂಡೇ ಅಂತ್ಯಕಾಲಕ್ಕೆ ಹಾಕಿ ಅಭ್ಯಾಸ ಬಂತು. ಗಂಗಾ ಇನ್ನೊಂದು ಸಾಮಾನ್ಯ ತಮ್ಮನೇಲಿ ಇಟ್ಕೊಂಡಿರ್ತಾರೆ, ಅಂತ್ಯಕಾಲಕ್ಕೆ ಹಾಕಬೇಕಂತ ಇಟ್ಕೊಂಡಿರ್ತಾರೆ ಪಾಪ. ತತ್ರೋಪಜಗ್ಮುರ್ಭುವನಂ ಪುನಾನಾ ಮಹಾನುಭಾವ ಮುನಯಸ್ಸ ಶಿಷ್ಯಾ ಪ್ರಾಯೇಣ ತೀರ್ಥಾಧಿಗಮಾಪದೇಶೈ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ. ಒಂದೊಂದು ಮಾತು ಭಾಗವತದ ಅಷ್ಟು ಚೆನ್ನಾಗಿರುತ್ತೆ. ತತ್ರ ಉಪಜಗ್ಮುರ್ಭುವನಂ ಪುನಾನಾಹ, ಅಲ್ಲಿಗೆ ಬಂದ ಯತಿಗಳು ಬಂದ ಜ್ಞಾನಿಗಳು ಬರ್ತಾರೆ. ಅಂಥವ್ರು ಗೊತ್ತಾ, ಒಬ್ಬೊಬ್ಬರು ಕೂಡ ಭೂಮಿ ಪಾವನ ಮಾಡೋದು, ಒಬ್ಬೊಬ್ಬರು ಕೂಡ ಅಂಥವ್ರು ಸಾವಿರಾರು ಜನ ಬಂದುಬಿಡ್ತಾರೆ ಅಲ್ಲಿ. ಇದು ಅವ್ರ ಸಾಮರ್ಥ್ಯ. ಒಬ್ಬ ಅಧಿಕಾರಿ ಬಂದರೆ ಎಷ್ಟು ಕೆಲಸ ಆಗುತ್ತೆ? ತಾಲೂಕು ಅಧಿಕಾರಿ ಇಡೀ ತಾಲೂಕನ್ನು ಮಾಡ್ತಾರೆ, ಡಿಸ್ಟ್ರಿಕ್ಟ್ ಮಾಡ್ತಾರೆ. ಭೂಮಿ ಪಾವನ ಪ್ರಧಾನಮಂತ್ರಿ ದೇಶನೇ ಮಾಡ್ತಾರೆ. ಈ ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಅಷ್ಟು ಸಾಮರ್ಥ್ಯ, ಒಳ್ಳೆಯವರಾದರೆ ಅಷ್ಟು ಶಕ್ತಿ ಇದೆ ಅವರಿಗೆ. ಆದ್ದರಿಂದ ಅಂಥವರೆಲ್ಲ ಬಂದರು ಅಲ್ಲಿಗೆ. ಮಹಾನುಭಾವ ಮುನಯ ಶಿಷ್ಯರು ಕರ್ಕೊಂಡು ಬಂದರು. ಗೊತ್ತಾಯ್ತಾ? ಶಿಷ್ಯ ಸಮೇತರಾಗಿ ಬಂದರು. ಅವರೇ ಸಿಕ್ಕಾಪಟ್ಟೆ ಜನ ಶಿಷ್ಯರಿಗೂ. ಒಬ್ಬರು ಶಿಷ್ಯರಿದ್ದಾರಲ್ಲ ಅವರೆಲ್ಲ. ಅವ್ರು ಹೇಳಿದ್ರು ಅತಿ ಕಡಿಮೆ 300 ಜನ ಇರ್ತಿದ್ರು ಅಂತ ಹೇಳಿದ್ರಲ್ಲ ಮಹಾಭಾರತದಲ್ಲಿ. ಹಾಗಾಗತ್ತೆ. ಯಾಕೆ ಅಂತ ಸದಾವಕಾಶ ಇದು. ಒಬ್ಬ ರಾಜ ಇನ್ನೂ ಶಿಕಾಚಾರ ಬಗ್ಗೆ ಗೊತ್ತಿಲ್ಲ ಯಾರಿಗೂ ಕೂಡ. ಅವರಿಗೆ ಗೊತ್ತಾ? ಕೆಲವರು ಜ್ಞಾನಿಗಳಿಗೆ ಗೊತ್ತಿರುತ್ತೆ, ಉಳಿದವರಿಗೆ ದೊಡ್ಡ ರಾಜ ಅಂತ್ಯಕಾಲಕ್ಕಿದ್ದಾನೆ, ನಾವು ಆತ ತುಂಬ ಉಪಕಾರ ಮಾಡಿದವನು, ಆ ಕಾಲಕ್ಕೆ ನಾವು ನೋಡ್ಬೇಕು ಹೋಗ್ತಾ ಇರಲ್ಲ, ಸೀರಿಯಸ್ ಅದು ನೋಡೋಕೆ ಹೋಗ್ತಾ ಇರಲ್ಲ. ಹಾಗೆ ಇದು ಅಧ್ಯಾತ್ಮದ ಉದ್ಧಾರ ಮಾಡೋದು ಉದ್ದೇಶ ಅವರಿಗೆ. ಪ್ರಾಯೇಣ ತೀರ್ಥಾಭಿಗಮಾಪದೇಶೈ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ. ತೀರ್ಥಯಾತ್ರೆ ಹೋಗ್ತೀವಿ ಅಂತ ಹೋಗ್ತಾರೆ, ತಾವು ಪವಿತ್ರರಾಗೋದಿಲ್ಲ, ತೀರ್ಥರೇ ಪವಿತ್ರ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಅದೇ ತೀರ್ಥಿ ಕುರುವಂತಿ ತೀರ್ಥಾನಿ. ಆಚಾರ್ಯ ಶ್ರವಣ ಮಾಡ್ತಾ ಹೋದೇನು ಮಾಡ್ತಿದ್ರು ಅವರು? ಎಲ್ಲ ಪವಿತ್ರ ಮಾಡ್ತಾ ಹೋಗ್ತಾರೆ ಆಚಾರ್ಯ. ವಿಷ್ಣು ತೀರ್ಥಂಚ ತೀರ್ಥಕ, ಅವರು ಪವಿತ್ರರಾಗ್ತಾರೆ, ತೀರ್ಥನೂ ಮಾಡ್ತಿದ್ರು ಆಚಾರ್ಯ. ಅವರಿಗೆ ಅದ್ರ ಮೇಲೆ ತೀರ್ಥರಾದ್ರಿಂದ ಬರೀ ಪ್ಯೂರಿಫೈ ಮಾಡ್ತಿದ್ರು ಅಷ್ಟೇ. ಅದಕ್ಕೆ ದೊಡ್ಡವ್ರು ಬಂದು ಜಾಗ ಅಂತ ತಕ್ಷಣ ಒಂದು ಎಲಿಟಿ ಬಂದುಬಿಡತ್ತೆ ಅವ್ರಿಗೆ. ಇವತ್ತು ನಮ್ಮ ಜನ ಹುಡುಕಿ ಯಾರು ಹೋದ ಜಾಗಕ್ಕೆ ಹೋಗ್ತಾ ಇದ್ದರೆ ದೊಡ್ಡವ್ರು ಯಾರು ಹೋಗಿರಬಾರ್ದು. ಅದು ಎಲ್ಲದರಲ್ಲೂ ಆ್ಯಂಟಿ. ನಮ್ಮ ಕಲ್ಪನೆ ಹೇಗಿದೆ ಅಂದರೆ ಅಲ್ಲಿ ಹೋದರೆ ನಾವು ಹೋಗಬಾರ್ದಾಗಿದೆ. ಈ ರೀತಿ ಬಿಟ್ಟರೆ ಪರವಾಗಿಲ್ಲ. ದೊಡ್ಡವ್ರು ಹೋಗಿದ್ದಾರೆ, ನಮ್ಗೆ ಹೋಗಿ ಏನಾದರೂ ನಮ್ಮ ಪಾಪ ಬರುತ್ತೋ ಏನೋ, ಯಾಕೆ ನಾವು ಕೇಳಿಸ್ಬಿಟ್ರೆ ಅಂತ ಆ ಥರ ಯೋಚನೆ ಮಾಡೋದು ಬೇರೆ. ಅದು ಯೂಸ್ಲೆಸ್ ಅಂತ ಬಿಡೋರು ಜನ ಜಾಸ್ತಿ. ಅಲ್ಲಿ ಏನಿರುತ್ತೆ ಬರೀ ಆ ಥರ ಯೋಚನೆ ಮಾಡ್ತಾರೆ. ಪ್ರಾಯೇಣ ತೀರ್ಥಾಧಿಗಮಾಪದೇಶ. ತೀರ್ಥ ಅಪದೇಶ ಅಂದರೆ ನೆಪ ಅಂತ ಅರ್ಥ. ಉಪದೇಶ ಬೇರೆ, ಅಪದೇಶ ಬೇರೆ. ತೀರ್ಥ ಸ್ನಾನ ಮಾಡೋ ನೆಪದೊಳಗೆ ತೀರ್ಥವನ್ನೇ ಶುದ್ಧಿ ಮಾಡ್ತಾರೆ. ಅದು ನಮಗೆ ತೀರ್ಥ ಶುದ್ಧಿ ಮಾಡೋದಕ್ಕೆ ನಮ್ಮ ಕಾನ್ಸೆಪ್ಟ್ ಏನು ಗೊತ್ತಾ? ಯಾರು ಪುಸ್ತಕ ಬರೆದಿರ್ತಾರೆ, ಕೊಡ್ತಾರೆ ದೊಡ್ಡವ್ರಿಗೆ ನೋಡಿ ಅಂತೇಳಿ. ಅವ್ರು ನೋಡಿ ಕೊಟ್ಬಿಡ್ತಾರೆ. ಅದೇನರ್ಥ ಅದಕ್ಕೆ? ನೋಡಿ ಅಪ್ರೂವ್ ಮಾಡಿಬಿಟ್ರೆ ಅಥೆಂಟಿಕ್ ಸೀಲ್ ಮುದ್ರೆ ಬಿತ್ತಾಗ ನೋಡಿ ತೀರ್ಥಿ. ಅವ್ರು ಓದಿದ್ದು ತಮ್ಮಿ ತಿಳಿಲಿ ಅಂತಲ್ಲ,
ಅದಕ್ಕೊಂದು ಮಹತ್ವ ತಂದುಕೊಟ್ರು. ಅವ್ರು ನೋಡಿದ ಪುಸ್ತಕ ಅಂತ ಹೇಳಿದ್ಮೇಲೆ ಏನಾಗಿರುತ್ತಾರೆ, ಎಷ್ಟೋ ಸತಿ ಮ್ಯಾನ್ಸ್ಕ್ರಿಪ್ಟ್ ತೊಗೊಂಡೋಗಿ ಹೋದಾಗ ಪ್ರಿಂಟೆಡ್ ಪುಸ್ತಕ 1000 ಇರ್ಬೋದು, ಮ್ಯಾನ್ಸ್ಕ್ರಿಪ್ಟ್ ಯಾರು ದೊಡ್ಡವ್ರು ಬರ್ಕೊಂಡ್ಬಿಟ್ಟಿರ್ತಾರೆ. ಅದು ಬರ್ಕೊಂಡು ನಮ್ಗೆ ಒಂದೇನು ಸರಿ ಬರ್ಕೊಂಡಿರ್ತಾರೆ. ಫಸ್ಟ್ ಆಫ್ ಆಲ್ ಸಿದ್ಧಿ ಇರುತ್ತೆ, ಆ ಥರ ಯೋಚನೆ ಮಾಡಬೇಕು. ಈ ಮಾನಸಿಕಲ್ಲ ಹೊಡೆಗೆ ಹಾಕಿಬಿಡ್ತಾರೆ, ಸಿದ್ಧಿ ಹೋಗಿ ಬಂದ ಹಾಕಿಬಿಡ್ತಾರೆ, ನದಿ ಪವಿತ್ರ ಆಗೋದಿಲ್ಲ, ಹಾಳಾಗಿ ಹೋಗುತ್ತೆ ಅವೆಲ್ಲ ಕೂಡ. ಹೌದು, ಈ ಡ್ರಾಫ್ಟ್ ಕೂಡ ಅಷ್ಟೇ, ಡ್ರಾಫ್ಟ್ ಅಪ್ರೂವ್ಡ್ ಅಂತ ಬಿಡ್ತಾರಲ್ಲ, ಆ ಸ್ಥಿತಿಯಲ್ಲಿ ಅದಕ್ಕೆ ಮಹತ್ವ ಬರುತ್ತೆ. ಆ ಅರ್ಥದಲ್ಲಿ ದೊಡ್ಡವ್ರಿಗೆ ಅಂಥದ್ದು ಒಂದು ತೋರಿಸೋದು, ಒಪ್ಪಿಗೆ ತಗೊಳ್ಳೋದು ಅದು ಸರ್ವತಾ ಸರಿಯಾದದ್ದು, ತಪ್ಪಲ್ಲ. ಅದು ಅನಿವಾರ್ಯವಾದ ಬೇರೆ ವಿಷಯ. ಪ್ರಾಯಣ ಅಂಥೇಳಿ ಮೋಸ್ಟ್ಲಿ ಅಂತ ಹೇಳಿದ್ದರಿಂದ ಸಾಮಾನ್ಯವಾಗಿ ನಡೆಯೋದು ಹೀಗೇನೆ. ದೊಡ್ಡ ದೊಡ್ಡ ಜ್ಞಾನಿಗಳು ಹೋಗೋ ಉದ್ದೇಶನೇ ಆಗಿರುತ್ತೆ. ಸ್ವಯಂ ಈ ತೀರ್ಥಾನಿ ಪುನಂತಿ ಸಂತ, ತಾವೇ ಆ ತೀರ್ಥಕ್ಕಿಂತ ಹೆಚ್ಚು ಸಾಮರ್ಥ್ಯ ಹೊಂದಿರ್ತಾರೆ. ಯಾಕೆಂದರೆ ಅವಳು ಬೆಂಬರೂಪಿ ಪರಮಾತ್ಮ ಚಿಂತನೆ ಮಾಡ್ತಾರೆ, ಆದ್ದರಿಂದ ಶಕ್ತಿ ಬರುತ್ತೆ ಅದಕ್ಕೆ ಅಂತ ಅರ್ಥ. ಅದೇ ಹೇಳ್ತಿರೋದು, ಅದೇ ಹೇಳ್ತಾರೆ. ಹಂಗೆ ಒಂದೇ ಎಲ್ಲ ನದಿಗಳನ್ನು ಶುದ್ಧ ಮಾಡ್ತಾ ಉಂಟು. ಅತ್ರಿ ವಶಿಷ್ಠ ಚವನ ಶರದ್ವಾನ್ ಬಂದವರಲ್ಲಿ ಮುಖ್ಯ ಹೆಸರು ಹೇಳ್ತಾರೆ. ಬರೀ ದೊಡ್ಡವ್ರು ಯಾರು ದೊಡ್ಡವ್ರು ಹೇಳ್ಬೇಕು, ಅವ್ರು 4 ಹೆಸರು ಹೇಳ್ಬೇಕಲ್ಲ. ಅತ್ರಿಹಿ ಅವ್ರ ಹೆಸರು ಯಾಕೆ ತಗೊಂಡ್ರು? ದತ್ತಾತ್ರೇಯ ಇವ್ರಿಗೆ ಪರಮಾತ್ಮನಪ್ಪ, ಅವರಿಗಿಂತ ಮುಖ್ಯವಾಗಿ ಅವ್ರ ಮಕ್ಕಳ ಹೆಸರು ಜಾಸ್ತಿ ಗೊತ್ತಿರ್ತದೆ, ಮಕ್ಕಳ ಹೆಸರು ತಂದೆ ಹೆಸರಿಗಿಂತ. ಅಂಥವ್ರ ಮಗ ಇವರು, ಮತ್ತು ಪರಮಾತ್ಮನ ಮಗನ ಪಡೆದ ಮಹಾಭಾಗ್ಯವಂತರಾದ್ದರಿಂದ ಅವರು. ವಶಿಷ್ಠ ಅವರು ಹಾಗೇನೆ. ಶವನಃ ಸುಕನ್ಯಾಪತಿ. ಶರದ್ವಾನ್ ಯಾರು? ಶರದ್ವಾನ್ ದದರ್ಶ ಸಹಸೋರ್ವಸಿ, ಕೃಪಾಚಾರ್ಯರ ತಂದೆ. ಅರಿಷ್ಠರೇಮಿಹಿ ಭೃಗರಂಗಿರಾಶ್ಚ, ಅರಿಷ್ಠರೇವಿ ಅಂತ ಒಬ್ಬ ಭೃಗು ಮುನಿಗಳು, ಮಹರ್ಷಿಗಳಲ್ಲಿ ಶ್ರೇಷ್ಠರಾದವರು. ಅಂಗಿರಾಶ್ಚ, ಅಂಗಿರಸ ಮುನಿಗಳು. ಪರಾಶರ ಸಾಕ್ಷಾತ್ ವೇದವ್ಯಾಸರ ತಂದೆ. ಗಾಧಿಸುತಃ ವಿಶ್ವಾಮಿತ್ರರು, ಗಾಧಿಯ ಮಗ. ಅಥ ರಾಮ ಸಾಕ್ಷಾತ್ ಪರಶುರಾಮ ದೇವರು. ಆಮೇಲೆ ಉಚಥ್ಯ ಅವರೆಲ್ಲ ಬಂದಿದೆ ಮಂಗಳಾಷ್ಟಕದಲ್ಲಿ. ಆಮೇಲೆ ಇಂದ್ರಪ್ರಮದ ಯುದ್ಧವಾಹ, ಇವರೆಲ್ಲ ಪ್ರಸಿದ್ಧರಾದವರು. ಕೆಲವರು ರಾಜರ್ಷಿಗಳು, ಕೆಲವರು ಬ್ರಹ್ಮರ್ಷಿಗಳು. ಬ್ರಾಹ್ಮಣರಾಗಿದ್ದ ಋಷಿಗಳಾಗಿದ್ದರೆ ಬ್ರಹ್ಮರ್ಷಿಗಳು, ರಾಜಾರಿ ಋಷಿಗಳಾಗಿದ್ದರೆ ರಾಜರ್ಷಿಗಳು. ಮೇಧಾತಿಥಿ ಇನ್ನೊಬ್ಬರು ಮಹಾನುಭಾವರು. ದೇವಲರು. ಅಸಿತ ದೇವಲೋ ವ್ಯಾಸ. ಆರ್ಷಿಷೇಣ ಅಂತ ಮತ್ತೊಬ್ಬರು. ಭರದ್ವಾಜೋ ಗೌತಮ ಪಿಪ್ಪಲಾದಃ, ಭರದ್ವಾಜ ಮುನಿಗಳು, ದ್ರೋಣಾಚಾರ್ಯರ ತಂದೆ. ಮತ್ತು ಬೃಹಸ್ಪತ್ಯಾಚಾರ್ಯರ ಮಗ ಅವರು, ತನ್ನ ಮಗನಿಗೆ ಮಗ ಹುಟ್ಟಿದವರು. ದಾನ ಗೋದಾನ ಕೊಟ್ಟವ್ರು ಹೇಗೋ ಹಾಗೆ ಅಂತ ಇನ್ಸ್ಟೆನ್ಸ್ ಇದೆ. ಮಧ್ವಿಜ ಓದಿದಾಗ ಸ್ವಸ್ವತ ಸೂನುತಯ ಪ್ರಜಾತ, ತನ್ನ ಮಗನ ಹುಟ್ಟಿದರು ಅಂತ ಹೇಳಿದರು. ಆ ರೀತಿ ಹುಟ್ಟಿದವರಿದ್ದಾರೆ. ಬೃಹಸ್ಪತಿ ಮಕ್ಕಳು ಭರದ್ವಾಜರು, ಅವ್ರ ಮಕ್ಕಳು ಬಂದು ಬೃಹಸ್ಪತಿ ದ್ರೋಣಾಚಾರ್ಯರೇ. ಆ ರೀತಿ ಹುಡ್ತಾರೆ. ಅದಕ್ಕೊಂದು ಪದ್ಧತಿ ಬಂತು. ಯಾರು ಹಿರಿಯರು ಇದಾಗ ಬಂದು ಹುಟ್ಟಿದರೆ ಅವರೇ ಹುಟ್ಟಿ ಬಂದಿದ್ದ ಹೆಸರು ಅವರ ಹೆಸರು ಇಡೋ ಪದ್ಧತಿ ಸಾಮಾನ್ಯವಾಗಿ. ಮೈತ್ರೇಯ ಔರ್ವಹ, ಮೈತ್ರೇಯರು ಔರ್ವರು. ಆಮೇಲೆ ಕವಶಃ, ಕುಂಭಯೋನಿ ಅಗಸ್ತ್ಯರು. ಎಲ್ಲಿ ಬಂದಿದೆ ಕುಂಭಯೋನಿ ಅಂತ ಪದ? ಕಾಮಂ ಮಹಾಮಾನಸ ಕುಂಭಬಂಧವೋ ಲಘುಚಕಾರೇತ್ಯಪಿ ಬುದ್ಧಿಸಾಗರ. ವಾದಿಸಿಂಹ ಬುದ್ಧಿಸಾಗರ ಬಂದಿರ್ತಾರಲ್ಲ, ಬುದ್ಧಿಸಾಗರ ಹ್ಯಾಲ್ ಸೋಚಿಸಿದ್ರು ಅಂದರೆ ಸಮುದ್ರವನ್ನು ಅಗಸ್ತ್ಯರು ಕೊಡದಾಗಿ ಇವರು ಇವನ್ನ ಕೊಡದಾಕಿಬಿಟ್ರು. ಏಕಾಪಸರು ಮಾಡಿದ್ರು ಅಂತ ಪೂರ್ತಿ ಸೋಲಿಸಿ ಕಳಿಸಿಬಿಟ್ರು ಅಂತ. ಎಲ್ಲಿ? ಹೌದು, ಅಗಸ್ತ್ಯರ ಹೆಸರು ಕುಂಭದಲ್ಲಿ ಹುಟ್ಟಿದವರು ಅಂತ ಅರ್ಥ. ಇವರು ದ್ರೋಣರು ಹೇಗೋ ಹಾಗೆ, ದ್ರೋಣದಲ್ಲಿ ಹುಟ್ಟಿದ್ದಕ್ಕೆ ದ್ರೋಣರು, ಕುಂಭದಲ್ಲಿ ಹುಟ್ಟಿದ್ದಕ್ಕೆ ಇವರು ಅಗಸ್ತ್ಯರಾಗಿದ್ದಾರೆ. ಅವ್ರಿಗೆ ಅದೇ ಹೆಸರು ಬಂದುಬಿಡ್ತು ಕೂಡ. ಕುಂಭಯೋನಿ ಇನ್ನೊಂದು ಹೆಸರಾಯ್ತು ಇವರಿಗೆ. ಮೈತ್ರೇಯ ದ್ವೈಪಾಯನ, ಸಾಕ್ಷಾತ್ ವೇದವ್ಯಾಸದೇವರು ಬಂದಿದ್ದಾರೆ. ದ್ವೈಪಾಯನ ಇಬ್ಬರೆಲ್ಲ ಒಬ್ಬರೇ ಇರೋದು. ಆದ್ದರಿಂದ ಹಾಗೆ ಪರಶುರಾಮ ದೇವರು ಬಂದರು, ಅವರು ಬಂದರು, ಇಬ್ಬರು ಬಂದರು. ಗೌತಮ ಪಿಪ್ಪಲಾದ, ಯಾಕೆ ಮಗ ಹೇಳ್ತಾರೆ ಅಂತ ಅವ್ರು ಬಂದರು. ಶುಕಾಚಾರ್ಯ ಮಗ ಬರ್ತಾರೆ ಎಷ್ಟೊತ್ತಿಗೆ ಅಂದರೆ ಅವ್ರ ಕೈ ಹೇಳಿಸಿ ಅವ್ರಿಗೆ ಹೇಳಿರ್ತಾನೆ. ಶುಕಾಚಾರ್ಯ ಹೇಳಬೇಕಾದ್ರೆ ಪರೀಕ್ಷೆ ಅದಕ್ಕೆ ಕೇಳ್ತಾನೆ. ವೇದವ್ಯಾಸರಲ್ಲೇ ಕೂತಿದ್ದಾರೆ. ಅದಕ್ಕೆ ವ್ಯಾಸಪೀಠ ಅಂತ ಹೆಸರಾಯಿತು. ಅವ್ರು ಹೇಳ್ತಿದ್ದಾಗ ಅಲ್ಲಿ ಯಾರೇ ಹೇಳಲಿ ವ್ಯಾಸಪೀಠ ಸನ್ನಿಧಾನ ಇರಬೇಕು ಅಂತ. ಅವರೇ ಹೇಳ್ತಾರೆ, ಅವರೇ ಹೇಳಿಸ್ತಾರೆ ಅಂತ ಅರ್ಥ. ಶಿರಸಾಬ ಬಂದೇ. ಆಮೇಲೆ ಭಗವಾನ್ ನಾರದಶ್ಚ, ನಾರದರು ಬಂದರು. ಭಗವಾನ್ ಸೇರಿಸಿದರು ನಾರದರಿಗೆ. ಯಾಕೆ? ಬ್ರಹ್ಮದೇವರ ಮಗ, ವಾಯುದೇವರ ಶಿಷ್ಯ, ಡಬಲ್ ಅಡ್ವಾಂಟೇಜ್ ಅವರಿಗೆ. ಬ್ರಹ್ಮದೇವರ ಮಗ, ಭಾವಿ ಬ್ರಹ್ಮದೇವರ ಶಿಷ್ಯ. ಆದ್ದರಿಂದ ಒಂದು ಅಲ್ಲಿ 5 ಇದ್ರ ಬಂತು. ಒಂದೇ ಕೋರ್ಸನ್ನು ಎಲ್ಲಿ ಮಾಡಿರ್ತಾರೆ ಹೆಸರು ಬರುತ್ತಲ್ಲ, ಹಾಗೆ ಬಂತು. ಮತ್ತು ತುಂಬ ಜನ ಗುರುಗಳು ಅವರು. ಧ್ರುವ ಪ್ರಹ್ಲಾದಾದಿಗಳ ಗುರುಗಳು ನಾರದರು. ಆದ್ದರಿಂದ ಭಗವಾನ್ ಸೇರಿಸಿದರು. ಮತ್ತು ಉಳಿದವರಿಗೂ ಕೂಡ ಯಥಾಶಕ್ತಿ ಭಗವಾನ್
ದ್ವೈಪಾಯ ಅಲ್ಲಿಗೂ ಬಸ್ ದೆಹಲಿ ದೀಪನ್ಯಾಯೇನ ಮಧ್ಯೆ ಇಟ್ಟಿದ್ದರಿಂದ ಭಗವಾನ್ ದ್ವೈಪಾಯನ ಯಾರ್ಯಾರು ಸೇರ್ಸಕ್ಕೆ ಬರ್ತೋ ಅವ್ರಿಗೆಲ್ಲ ಸೇರಿಸ್ಬಿಡೋದು, ಉಳಿದವರಿಗೆ ಹಾಗೆ ಹೇಳೋದು ಅಷ್ಟೇ. ಎಲ್ರಿಗೂ ಭಗವಾನ್ ಹಾಕಬಾರ್ದು ಅಷ್ಟೇ. ಇವತ್ತು ಕಲಿಯುಗ ಆಗಿಬಿಡುತ್ತೆ. ಆಮೇಲೆ ಅನ್ಯೇಚ ದೇವರ್ಷಿ ಬ್ರಹ್ಮರ್ಷಿ ವರ್ಯಾಹ, ಅದಕ್ಕೆ ಯಾರ್ಯಾರಿದ್ದಾರೆ? ದೇವರ್ಷಿ, ಬ್ರಹ್ಮರ್ಷಿ ವರ್ಯಾಹ, ರಾಜರ್ಷಿ ವರ್ಯ. ಅದಕ್ಕೆ ಕೆಲವರು ಋಷಿ ಅಲ್ಲ ಅಂತ ಕೇಳಿದರೆ ಇವರೆಲ್ಲ ರಾಜರಿಗೆ ಅರಿಷ್ಟರಿ ಮಾತ್ರ ರಾಜರವರೆಲ್ಲ, ಅದಕ್ಕೆ ಎಲ್ಲರೂ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಅನ್ಯೇಚ ದೇವರ್ಷಿ ಬ್ರಹ್ಮರ್ಷಿ ವರ್ಯಾಹ ರಾಜರ್ಷಿ ವರ್ಯಾಹ ಅರುಣಾದಯಶ್ಚ. ಅರುಣ ಅಂತ ಒಬ್ಬ ಋಷಿ, ಜಾರ. ಆಮೇಲೆ ಆರುಣಿ ಅಂತ, ಅರುಣನ ಮಗಳೇ ಆರುಣಿ. ಉದ್ದಾಲಕ ಆರುಣಿಗಳು ಬಂದ್ರಲ್ಲ, ಅರುಣನ ಮಗ. ನಾನಾರ್ಷೇಯ ಪ್ರವರ, ನಾನಾ ಋಷಿಗಳ ಪ್ರವರಗಳವರೆಲ್ಲ. ಋಷಿ ಪ್ರವರ ಎರಡೆರಡು, ಮುಖ್ಯರಾದಾಗ ಋಷಿ, ಅದು ಸೇರಿದಾಗ ಕವಲಾದರೆ ಪ್ರವರ. ಪ್ರವರ ಸಮೇತ ಅನಭ್ಯರ್ಚ ರಾಜ ಶಿರಸಾವ ಒಂದೇ. ನೋಡಿದ ರಾಜರು ಭಾರಿ ಖುಷಿಯಾಗೋಯ್ತು. ಅವರೆಲ್ಲ ಪೂಜೆ ಮಾಡಿದ. ಪೂಜೆ ಮಾಡೋದು ಅಂದ್ರೆ ಏನು? ಅರ್ಘ್ಯಪಾದ್ಯಾದಿಗಳನ್ನು ಕೊಡೋದು ಅಂತ. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟರೆ ಅದೇ ಪೂಜೆ. ಪೂಜೆ ಶುರುವಾಗದೇ ಅದರಿಂದ. ಆವಾಹನ, ಅರ್ಘ್ಯ, ಪಾದ್ಯ ಅವೆಲ್ಲ ಕೊಡೋಕ್ಕೆ ಶುರು ಮಾಡೋದು. ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಶಿರಸಾಭವಂದೆ, ಬರೀ ಕೈ ಮುಂದೆ ಕರೀಲಿಲ್ಲ, ಶಿರಸಾಭವಂದೆ, ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದ. ಅನ್ಯೇಚ ದೇವರ್ಷಿ, ಎರಡು ಪಾಠನೂ ಇದೆ. ಉಚಥ್ಯ ಅಂತಲೇ ಜಾಸ್ತಿ ಇರೋದು. ಉಚಥ್ಯೋಂಗಿರಾಹ ಇದೆ ಹೇಳಿದೆ. ಎರಡು ಪಾಠನೂ ಇದೆ. ಸವಾಗತ ಸರ್ವತ ಏವ ಸರ್ವೇ ದೇವ ಯಥಾ ಮೂರ್ತಿ ಧರಾಸ್ತ್ರಿಪೃಷ್ಟಿ. ಅವರೆಲ್ಲ ಹೇಗಿದ್ದರು ಅಂದರೆ ರೂಪ ತಡೆದು ಬಂದ ದೇವತೆಗಳಿದ್ದ ಹಾಗಿದ್ದರು ಅಂತ ಹೇಳ್ತಾರೆ. ಆ ಕ್ಯಾಲಿಬರ್ ಅವ್ರದ್ದೆಲ್ಲ. ನೇಹಾಥವಾ ಮುತ್ರ ಚ ಕಶ್ಚದಾರ್ಥ ಋತೆ ಪ್ರಾನುಗ್ರಹ ಮಾತ್ಮಶೀಲಾ. ಏನೋ ರಾಜ ಅಂತ್ಯಕಾಲಕ್ಕೆ ಕಾಣಿಕೆ ಕೊಡಬಹುದು ತಿಳ್ಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಂದಿಲ್ಲ ಅವರು ಅಪೇಕ್ಷೆ ಮಾಡಿ ಬಂದಿಲ್ಲ. ಯಾಕೆಂದರೆ ಅಪೇಕ್ಷೆ ಮೀರಿದವರು. ಏನು ಕೇಳಿದ್ರೆ ಅಲ್ಲಿ ಸೃಷ್ಟಿ ಮಾಡಿ ಕೊಡ್ತಾರೆ. ಅವ್ರಿಗೇನು ಬೇಕಾಗಿದೆ? ಈಗ ಬೇಕಾದ್ರೆ ಕರೆದವ್ರು ಮಾಡೋಕ್ಕೆ ಸೃಷ್ಟಿ ಹೊಡೆದ್ರೆ ಆಶ್ಚರ್ಯಪಟ್ಟುಬಿಡ್ತಾರೆ. ಅವ್ರು ಕೇಳೋ ಪ್ರಸಂಗ ಇಲ್ಲೇ ಇಲ್ಲ. ಅವರೆಲ್ಲ ಕೂಡ ರಾಜ ಮಹಾರಾಜನ ಸಮಾರಂಭ ಕರೆದ್ರೆ ಅವ್ರು ಕಾಣಿಕೆ ತೊಗೊಳೋದಿಲ್ಲ, ಕಾಣಿಕೆ ಕೊಟ್ಟು ಹೋಗ್ಬಿಡ್ತಾರೆ. ದೊಡ್ಡ ದೊಡ್ಡ ಕಾಣಿಕೆ ಕೊಟ್ಟು ಹೋಗ್ಬಿಡ್ತಾರೆ ಸಾಮಾನ್ಯವಾಗಿ. ಆ ದೃಷ್ಟಿಯಲ್ಲಿ ಇವರು ಟೋಕನ್ ಕಾಣಿಕೆ ಕೊಡ್ತಾರೆ ಅಷ್ಟೇ. ಬಂದಿತ್ತು ಬರೀ ಅವೆಲ್ಲ ದುಡ್ಡಿಗಿಟ್ಟು ದೊಡ್ಡವರು ಲೌಕಿಕರು ಯಾರೇ ದೊಡ್ಡವ್ರು ಬಂದು ದುಡ್ಡು ಕೊಡೋದಿಲ್ಲ ಅವ್ರಿಗೆ ಕೊಡೋದೆಲ್ಲ ಶಾಲು ಇತ್ತು ಆ ರೀತಿ ಕೊಡ್ತಾರೆ, ಹೊರತಿದ್ರು ಕೊಡೋದಿಲ್ಲ. ಯಾಕಂದರೆ ಅವ್ರಿಗೆ ಇದಕ್ಕೆ ಜಾಸ್ತಿ ಇದೆ. ಅವರೇ ಫೈನಾನ್ಸ್ ಮಾಡಬೇಕು ಆ್ಯಕ್ಚುಲಿ. ಆದ್ದರಿಂದ ಅವ್ರು ಇಸ್ಕೊಳ್ಳೋದು ಇಲ್ಲ. ಈಗ ಅದು ಮಾತು ನೋಡ್ಬೇಕು. ಅವರೆಲ್ಲ ಇಷ್ಟೆಲ್ಲ ಹೇಳ್ತಾ ಒಂದು ಗುಣ ಹೇಳಿಬಿಡ್ತಾರೆ. ಪರಾನುಗ್ರಹ ಮಾತ್ಮಶೀಲಾಹ. ಅವ್ರಿಗಿರೋದೇನು ಅಂದರೆ ಪರಾನುಗ್ರಹ ಮಾತ್ಮಶೀಲಾಹ. ಅವರೆಲ್ಲ ಕೂಡ ಪರಾಗ್ರಹ ಮಾಡೋದು ಒಂದೇ ಅವ್ರಿಗೆ. ಶೀಲ ಅಂದರೆ ಸ್ವಭಾವ. ಶೀಲ ಅಂದರೆ ಸ್ವಭಾವ, ಬೇರೆ ಏನೂ ಬೇಕಿಲ್ಲ ಅವರಿಗೆ. ಅದು ಬೇಕಾಗದಾಗಲೇ ಬೇಕಿಲ್ಲ ಅವರಿಗೆ. ನೆಸಿಟಿ ಪಕ್ಷಾತ್ ಇದ್ದಾಗಲೂ ಕೇಳೋರಲ್ಲ. ಇನ್ನು ಅವ್ರಿಗೆ ಇಲ್ಲೇ ಇಲ್ಲ, ಅದರಿಂದ ಕೇಳೋ ಪ್ರಸಂಗ ಬರಲಿಲ್ಲ. ಇದರಿಂದ ಅಂತ್ಯಕಾಲಕ್ಕೆ ಹೋಗಿ ಮಾತಾಡಿಸೋ ಉದ್ದೇಶ ತಮ್ಮ ವಿಶೇಷ ಕೃತಜ್ಞತೆ ಇತ್ಯಾದಿ ತೋರಿಸೋಕೆ ಹೋಗಬೇಕೆ ಹೊರತು ಆಗಲೂ ಏನೋ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಹೋಗಬಾರ್ದು. ಕೊಡ್ತಾರೆ ಇಲ್ಲ ಅಂತಲ್ಲ, ಅದೇ ಗುರಿ ಆಗಬಾರ್ದು. ತದಾಶ್ರಯೇಷು. ಆಮೇಲೆ ಮತ್ತೇನು ಅವ್ರ ನೇಹ ಅಥವಾ ಅಮೂತ್ರ ಚ ಕಶ್ಚನಾರ್ಥ. ಯಾತಕ್ಕೆ ಅಂದರೆ ಪುರುಷಾರ್ಥ ಅಥವಾ ಶಬ್ದಾದಿತ್ಯ ಬಾದರಾಯಣ ಶಾಸ್ತ್ರವಾಗಿ ಎಲ್ಲ ಬಂದು ಹೋಗ್ಬಿಟ್ಟಿದೆ ಅವರಿಗೆ. ಆದ್ದರಿಂದ ಕೇಳೋ ಪ್ರಸಂಗ ಬರೋದು. ಹೊರಗೆ ಕಾಣಿಸೋದಿಲ್ಲ ಅಷ್ಟೇ ಹೊರತು ಎಲ್ಲ ಇದೆ ಅವರಲ್ಲಿ. ಅರ್ಥ ಆಯ್ತಾ? ಬೇರೆಯವ್ರಿಗೆ ಮನೆ ಹೊತ್ಕೊಂಡು ಹೋಗಿರ್ತಾನ, ಅವ್ರು ಆ ಮನೆ ಇದೆ ಅಂತ ಗೊತ್ತಿರುತ್ತೋ ಇಲ್ವೋ, ಆ ರೀತಿಯಲ್ಲಿ ಅವ್ರ ಆಸ್ತಿ ಅದು. ಹೊತ್ಕೊಂಡೇ ಹೋಗ್ಬೇಕಾಗಿ ಒಳಗೆ ಇವರು ಇದು ಹೊರಗಿನ ಪದಾರ್ಥ ಹೊತ್ಕೊಂಡೋಗಿ ಬರಲ್ಲ ಅವ್ರಿಗೆ. ಅಂಥದ್ದಿಲ್ಲ, ಎಲ್ಲ ಒಳಗಿಂದಲೇ ತರ್ತಾರೆ. ಅವೆಲ್ಲ ಓದಿದಾಗ ಅಲ್ಲಿ ಆ ಕೀವರ್ಡ್ ನೋಡ್ಬೇಕಲ್ಲಿ. ಲಿಸ್ಟ್ ಕೊಡ್ತಾ ಹೆಸರು ಅದು ಉದ್ದೇಶ ಹೇಳಿಬಿಟ್ಟು ಅಂಥವ್ರು ಬಂದರೆ ಹೊರತು ಬೇರೆಯವ್ರು ಬಂದಿದ್ದಲ್ಲ. ತುಂಬ ಉದ್ಧಾರ ಮಾಡೋ ಉದ್ದೇಶ. ಪಾಪ ತಮ್ಮನ್ನೆಲ್ಲ ಸ್ಮರಣೆ ಮಾಡಿ ಬೇಕಾಷ್ಟತ್ತೆ. 60 ವರ್ಷ ರಾಜನಾಗಿದ್ದ ಆಚೆ ಕಡೆಯಿಂದ. 36 ವರ್ಷ ಆಗ್ತದೆ ಪಟ್ಟಕ್ಕೆ ಕೂತಾಗ. 60 ಆಚೆ ಬರ್ತದೆ. ಎಷ್ಟು ವರ್ಷ ಆಯ್ತು ಅಲ್ಲಿಗೆ? 24 ವರ್ಷ. ಎರಡು ಪಟ್ಟ ಅದು 12 ವರ್ಷಕ್ಕೊಂದು ಅಂತ ಕರೀತಾರೆ. ಅಷ್ಟು ಆಡಿದವರು ಬೇಕಾಷ್ಟು ಪುಣ್ಯಕಾರ್ಯ ಮಾಡಿದ್ದ. ಇವರೆಲ್ಲ ಕರೆಸಿದ್ದ. ಅವರೆಲ್ಲ ಬಂದು ಅನುಗ್ರಹ ಮಾಡೋಕ್ಕೋಸ್ಕರ ಬಂದರು. ತದಾಶ್ರಯೇಷು ಮಹಸ್ಸು ಯಾಂ ಉಪಯಾಮಿ ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇಷು ಮಹಸ್ಸು ಯಾಂ ಮಾಂ ಉಪಯಾಮಿ ಸೃಷ್ಟಿಂ ಮೈತ್ರ್ಯಸ್ಸು ಸರ್ವತ್ರ ನಮೋ ದ್ವಿಜೇಭ್ಯ. ಹೇಗೆ ಕೇಳಬೇಕು ಅಂತ ಕೇಳ್ತಾರೆ. ಒಳ್ಳೆಯ ಶ್ಲೋಕ ಇದೆ. ನಿತ್ಯ ಪಾರಾಯಣಕ್ಕೆ ಇಟ್ಕೋಬೇಕು ಇವನ್ನೆಲ್ಲ. ಪುನಶ್ಚ ಭೂಯಾತ್ ಭಗವತ್ಯನಂತೆ. ದೇವರ ಭಕ್ತಿ ಇದೆ, ಇನ್ನೂ ಹೆಚ್ಚಲಿ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಮೆ ಹೇಳಿದ್ರಲ್ಲ, ನನ್ನ ಭಕ್ತಿ ಇನ್ನೂ ಹೆಚ್ಚಬೇಕು. ಪ್ರಸಂಗಶ್ಚ. ಪ್ರಸಂಗ ಅಂದರೆ ವಿಶೇಷವಾದ ಸಹವಾಸ. ಯಾರಿಗೆ? ತದಾಶ್ರಯೇಷು. ಪರಮಾತ್ಮನ ಭಕ್ತರಲ್ಲಿ ಸಾಗವಾಗಲಿ ಸಾಧು ಸಂಘವಾಗಲಿ.
ಸಂಘ ಆಗ್ತಾನೇ ಇರಬೇಕು. ಮಹತ್ಸು ದೊಡ್ಡವರಲ್ಲಿ ಮಹತ್ಸೇವಾಂ ಪರಮಾಹುರು ವಿಮುಕ್ತೇ ಯಾಮ್ಯಾಮ್ ಉಪಯಾಮಿ ಸೃಷ್ಟಿಂ, ಯಾವ್ಯಾವ ಸೃಷ್ಟಿ ನನಗಾಗುತ್ತೋ ಎಲ್ಲೆಲ್ಲಿ ಹುಟ್ಟುತ್ತೇನೋ ಅಲ್ಲೆಲ್ಲ ಇಂಥ ಅವಕಾಶ ಬರುತ್ತೆ. ಜನ್ಮ ಜನ್ಮನಿ ಹೇಳ್ತೇವಲ್ಲ ನಿತ್ಯ ಅದಕ್ಕೆ. ಆಚಾರ್ಯ ಶಿವದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ ಮೈತ್ರಿಯಸ್ತು ಸರ್ವತ್ರ, ಎಲ್ಲರ ಜೊತೆಗೆ ಮೈತ್ರಿ ಇರಬೇಕೆ ಹೊರತು ವಿವಾದ ಗಲಾಟೆ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಹೋದಾದರೆ ಗಲಾಟೆ ಮಾಡ್ಕೊಂಡು ಬಂದ ಅಂತಾನೆ ಅರ್ಥ, ಮಾಡ್ಕೋಬಾರ್ದು. ಹೊಂದಾಣಿಕೆ ಗಲಾಟೆ ಪರಿಹಾರ ಮಾಡಬೇಕು ಹೋಗ್ಬೇಕೆ ಹೊರತು ಗಲಾಟೆ ಸೃಷ್ಟಿ ಮಾಡೋಕ್ಕೆ ಹೋಗಬಾರ್ದು. ನಮೋ ದ್ವಿಜೇಭ್ಯ ಸರ್ವತ್ರ ನಮೋ ದ್ವಿಜಯ, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಡ್ತಾರೆ. ಇಷ್ಟೆಲ್ಲ ಕೇಳ್ತಾ ಬಂದವರಿಗೆಲ್ಲ ಉದ್ದೇಶ ಹೇಳಿ ನಮಸ್ಕಾರ ಮಾಡಿಬಿಡ್ತಾರೆ. ಅಂದರೆ ಆತರಿಗೂ ಅವರಿಂದ ಲೌಕಿಕವಾದ್ದೇನೂ ಬೇಕಿಲ್ಲ, ಅವರಿಗೂ ಬೇಕಿಲ್ಲ, ಇಬ್ಬರಿಗೂ ಪಾರಮಾರ್ಥಿಕ. ಅನುಗ್ರಹ ಮಾಡೋಕೆ ಅವರು ಬಂದರು, ಅನುಗ್ರಹ ತೊಗೊಳ್ಬೇಕು ಅಂತ ಸ್ವಾಗತ ಮಾಡಿದ ಅಷ್ಟೇ ಹೊರತು ಬೇರೆ ಹವ್ಯಾಸ ಇಟ್ಕೊಳ್ಳೋಕೆ ಹೋಗಲಿಲ್ಲ. ಇಲ್ಲ ಹೋದರೆ ಮಾಫಲೇಶು ಕದಾಚ ನಮ್ಮ ಮಾತಿಗೆ ಅರ್ಥನೇ ಇರ್ತಿರಲಿಲ್ಲ. ಪುನಶ್ಚ ಭೂಯಾದ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ಸದಾಶ್ರಯೇಶು. ರತಿ ಒಂದು, ಪ್ರಸಂಗ ಒಂದು. ಅನಂತೆ ರತಿ, ಇವರಲ್ಲಿ ಸಂಘ. ದೇವರಲ್ಲಿ ರತಿ ಅಂದರೆ ಭಕ್ತಿ ಅಂತ ಅರ್ಥ. ಇವರಲ್ಲಿ ಸಂಘ ಅಂದರೆ ಸಹವಾಸ, ಸಂಘವಾಗಲಿ ಸಾಧು ಸಂಘವಾಗಲಿ. ಮಹತ್ಸು ಯಾಮ್ಯಾಂ ಉಪಯಾಭಿ ಸೃಷ್ಟಿಂ, ಯಾವ್ಯಾವ ಸೃಷ್ಟಿ ನನಗಾಗುತ್ತೋ, ಸೃಷ್ಟಿ ಅಂದರೆ ಜನ್ಮ, ಎಂಥ ಜನ್ಮ ನನಗೆ ಬಂದರೂ ಕೂಡ ಮೈತ್ರಿಯಸ್ತು ಇಷ್ಟು ಕೂಡ ಕಾಮನ್ ಹಿಂದಿಂದೆಲ್ಲ. ಕೊನೆಗೆ ಎಲ್ಲರ ಜೊತೆ ಮೈತ್ರಿ ಇರಬೇಕು. ಅದಕ್ಕೆ ಮೈತ್ರಿ ಅಂದರೆ ಮಿತ್ರ ಭಾವಕ್ಕೆ ಮೈತ್ರಿ ಅಂತ ಕರೀತಾರೆ. ವೈಷ್ಣವರಲ್ಲಿ ಏನಿರೋ ಪರಸ್ಪರ ಮಿತ್ರರು ಅಂತಕ್ಕಂಥ ಭಾವನೆ ಇರಬೇಕು. ಇವರು ನೋಡ್ಬೇಕಾದ್ರೆ ಈಗ ನೋಡ್ಬಿಡ್ತಾರೆ, ಬೇರೆ ಬಡಿಸೋರು ಹೋದ ತಕ್ಷಣ ಈಗ ಇಷ್ಟಾಗಲೇ ಕಣ್ಣಾಗಿ ಬಿಡಿಸೋ ಇವೇ ಯಾಕೆ ಬಂದ ಇಲ್ಲಿ ಆ ಥರ, ಅದೇ ಕೆಟ್ಟ ಅಭ್ಯಾಸ ಬಂದೋಗ್ಬಿಟ್ಟಿದೆ. ದ್ವಿಜೇಭ್ಯ ಅದೇನೆಂದ್ರೆ ಅಲ್ಲಿ ಸಾಮಾನ್ಯನಾದವರು ದೊಡ್ಡ ಪಂಡಿತರು ಕೂಡ ನೋಡೋದಿಲ್ಲ ಅವರು. ನಾನೇ ಮಹಾಪ್ರಧಾನ, ನಾನೇ ಇಲ್ಲಿ ಅಂತ ಅವ್ರ ಭ್ರಮೆ ಇರುತ್ತೆ. ಎಲ್ಲರೂ ಹಾಗಿಲ್ಲ, ವಿಚಾರ ಬೇರೆ. ಒಂಥರ ಆ ಥರ ಟೆಂಡೆನ್ಸಿ ಡೆವಲಪ್ ಆಗಿಬಿಟ್ಟದು, ಅದಿರಬಾರ್ದು. ಇತಿ ರಾಜವಿರಾಗ ನಿಮಿತ್ತ ಕಥನ ಪ್ರಕರಣಂ. ಇಲ್ಲಿ ಏನೇ ಹೇಳಿದ್ರು ರಾಜವಿರಾಗ ಪ್ರಕರಣದಲ್ಲಿ ಸನ್ನಿವೇಶ ನಡೆದಿದ್ದೇನು, ಆಮೇಲೆ ಏನು ಎಲ್ಲ ಆಲ್ ಅಬೌಟ್ ಆ ಪರಿಸ್ಥಿತಿ ಹೇಳಿಬಿಟ್ರು. ವಿಷಯ ತಿಳ್ಕೊಂಡು ಏನರ್ಥ, ಆಲ್ ಅಬೌಟ್. ಪುಸ್ತಕ ಓದ್ಕೊಬಂದ, ಬರೆದವ್ರು ಯಾರೂ ಗೊತ್ತಿಲ್ಲ, ಪಬ್ಲಿಷರ್ ಯಾರೂ ಗೊತ್ತಿಲ್ಲ, ಪುಸ್ತಕ ಓದಕ್ಕೆ ಪುಸ್ತಕ ಓದಿಬಿಟ್ಟೆ ಅಷ್ಟೇ ಅಂತ ಹೇಳಿದ. ಅದೆಲ್ಲ ಇಲ್ಲದ ಹೋದ್ರೆ ಏನರ್ಥ ಅದಕ್ಕೆ? ಪುಸ್ತಕ ಓದಿಲ್ಲ ಅಂತಲೇ ಅರ್ಥ. ಯಾವ ಬೋರ್ಡ್ ಇಲ್ಲದ ಬಸ್ ಬಂದರೆ ಯಾರೂ ಹತ್ತೋದಿಲ್ಲ ಸಾಮಾನ್ಯ. ಎಷ್ಟು ಅವಸರ ಇದ್ದರೂ ಕೂಡ ಒಟ್ಟು ಕೇಳ್ಕೊತಾರೆ, ಕೇಳ್ಕೊಂಡು ಬಯಸ ಸರಿಯಾದ ದಾಕ್ಷ ನುಗ್ಗಿಬಿಡ್ತಾರೆ, ಇಲ್ಲದವ್ರು ಆ ಕಡೆ ಹೋಗ್ಬಿಡ್ತಾರೆ. ಅದು ಪದ್ಧತಿ ಅದು. ಇಷ್ಟೆಲ್ಲ ಆಗಿ ಒಂದು ಪ್ರಕರಣ ಮುಗೀತೀಗ. ಇದು ಎರಡನೇ ಪ್ರಕರಣ ಐತೆ. ಇದು ರಾಜವಿರಾಗ ನಿಮಿತ್ತ ಕಥನ ಪ್ರಕರಣ. ರಾಜನಿಗೆ ವೈರಾಗ್ಯ ಬರಲಿಕ್ಕೆ ಏನು ನಿಮಿತ್ತ ಆಯಿತು, ಹೇಗೆ ವೈರಾಗ್ಯ ಬಂತು, ಮತ್ತು ವೈರಾಗ್ಯದ ಅವರೆಲ್ಲ ಮೊದಲೇ ವಿರಕ್ತರು. ಅದು ಇನ್ನೂ ಪರಿಪಾಕ ಹೊಂತ ಅಷ್ಟೇ ಹೊರತು ಸಡನ್ನ ಬಂದಿದ್ದಲ್ಲ. ಬೆಳಗಳು ಮೊದಲು ಇದ್ದಿದ್ದೆ, ಅದು ಪೂರ್ಣತೆ ಬರೋಕ್ಕೆ ಅವಕಾಶ ಸಿಕ್ತು ಅಷ್ಟೆ. ಶುಕಾಗಮ ಪ್ರಕರಣಂ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರಬೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಅವ್ರು ಕೇಳ್ಕೊಂಬಂತಿದ್ದು ಅವರ ಹತ್ರ ನಾದ್ರಿಂದಾಗಿನೇ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಇಂದು ಹಾಗೆ ಮಾಡಿದ್ರು, ಇಲ್ಲೂ ಹೇಳ್ತಾರೆ. ಎಂಥ ಯಾರಿಗೆ? ತಂ ಮುನಿಂ ಆನತೋಸ್ಮಿ, ಮುನಿಂ ಆನತೋಸ್ಮಿ. ನತ ಆನತ, ಆನಮಿಪೆ, ನಮಿಪೆ ಆನಮಿಪೆ. ಆನಮಿ ಬಂದಿಲ್ವೇ ಬೇಕಾಡ್ಸತ್ತೆ, ಅದಕ್ಕೆ ಆನತನಾಗಿದ್ದೇನೆ. ನತ ಅಂದರೆ ಬಾಗೋದು, ನುತ ಅಂತ ಹೇಳಿದ್ರೆ ಸ್ತುತಿ. ನತಿ ಬೇರೆ, ಸ್ತುತಿ ಬೇರೆ. ನತಿ ನಮಸ್ಕಾರ, ಸ್ತುತಿ ಸ್ತೋತ್ರ. ಆದ್ದರಿಂದ ಇಲ್ಲಿ ನತಿ. ಏನು ಮಾಡ್ತಿದ್ದೆ ನಾನೀಗ? ಅವ್ರಿಗೆ ನಮಸ್ಕಾರ ಮಾಡ್ತೇನೆ. ನತಿಂ ಆನತೋಸ್ಮಿ ಅಂತ ಮುನಿಗೆ ನಾನು ಆನತನಾಗಿದ್ದೇನೆ. ಇಷ್ಟೇ ಮುಖ್ಯಾನ್ವಯ. ಅಹಂ ಮುನಿಂ, ಗೊತ್ತಾಯ್ತಾ? ಆನತಃ ಅಸ್ಮಿ, ನಮಸ್ಕರಿಸಿದವನಾಗಿದ್ದೇನೆ ಅಂತ ಹೇಳಿ. ಯಾರವರು ಅಂತ ಕೇಳಿದರೆ, ಯಂ ಪ್ರವ್ರಜಂತಂ ಅನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಯಾರು ಸನ್ಯಾಸ ತಗೊಳ್ಳೋಕೆ ಹೊರಟಾಗ, ಶುಕಾಚಾರ್ಯ ಮತ್ತು ಗೃಹಸ್ಥರು ಗೊತ್ತಾಯ್ತು, ಅವರಿಗೆ 4 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಮಕ್ಳು ಇರ್ತಾರೆ. ಕೃಷ್ಣ, ಗೌರ, ಪ್ರಭು, ಶಂಭು 4 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಮಗಳು. ಈಗ ಸಂಸಾರ ಬೆಳೆಸಿತ್ತು. ಈಗ ಸನ್ಯಾಸ ತಗೊಳ್ಳೋಕೆ ಕೊಟ್ಟಿದ್ದಾರೆ ಮುಂದಿನ ಸ್ಟೇಜಲ್ಲಿ. ಹುಟ್ಟದಲ್ಲ ಮೊದಲೇ ಸನ್ಯಾಸ ತಗೊಂಡವರಲ್ಲ ಇವರು. ಸರಕಾದಿಗಳೆಲ್ಲ ಆಬಾಲ ಬ್ರಹ್ಮಚಾರಿ ಸನ್ಯಾಸಿಗಳು, ಇವರು ಗೃಹಸ್ಥ ಸನ್ಯಾಸಿಗಳು. ಆದ್ದರಿಂದ ನೇದುಹು ಮುನಿಮಾನತೋಸ್ಮಿ ಯಂ ಪ್ರವ್ರಜಂತಂ ಅನುಪೇತ. ಕೆಲವು ಅನುಪೇತ ಅಂದರೆ ಉಪನಯನ ಕೂಡ ಆಗಿದ್ದಿಲ್ಲ ಅಂತ ಬರೆದ್ಬಿಡ್ತಾರೆ. 5 ಜನ ಮಕ್ಕಳಿದ್ದಾರೆ, ಇವತ್ತಿನ ಕಾಲಕ್ಕೆ ಆಗ್ತಿರ್ತಾರೆ, ಆ ಕಾಲ ಅಲ್ಲ ಅದು, ಉಪನಯನ ಆಗೇ ಆಗಿರೋದು. ಅಪೇತ ಕೃತ್ಯಂ, ಅಪೇತ ಕೃತ್ಯಂ
ಸನ್ಯಾಸ ತೊಗೊಂಡ್ರಂದ್ರೇನು ಎಲ್ಲ ಜೀವಶ್ರಾತ್ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಅಪೇತ ಕೃತ್ಯಂ, ಇನ್ನೊಂದು ಮಾಡೋದು ಬಾಕಿ ಇಲ್ಲ ಅಂತ ಅರ್ಥ. ಉಪೇತ ಕೃತ್ಯಂ ಅಂದರೆ ಮಾಡೋದಿದೆ, ಅಪೇತ ಕೃತ್ಯ ಕಾಣ ಮುಗಿಸಿದೆ, ಅದು ವಿಶೇಷ. ಇನ್ನೇನು ಮಾಡೋದು ಎಲ್ಲ ಮುಗಿಸ್ಬಿಟ್ಟಿದೆ ಅಂತ ಆ ಥರ ಅಪೇತ ಕೃತ್ಯಂ. ಅದಕ್ಕೆ ಇನ್ನೊಂದು ಅರ್ಥ, ಕೃತ್ಯ ಅಂದರೆ ಮಾಟ ದೈತ್ಯ ಶಕ್ತಿ ಅದಿಲ್ಲ. ದುರ್ವಾಸರಿಗೆ ಅದಿತ್ತು, ತಲೆ ಮೇಲಿತ್ತು, ಕಿತ್ತೋಗೋದು ಯಾರ ಮೇಲೆ? ಅಂಬರೀಷನ ಮೇಲೆ. ಇಲ್ಲಿ ಹಾಗಿಲ್ಲ. ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಪೇತ ಕೃತ್ಯಂ ಪದಕ್ಕೆ ಒಂದು ಅರ್ಥ ಸಾಮಾನ್ಯ ಅರ್ಥ, ಸನ್ಯಾಸಕ್ಕಿಂತ ಮುಂಚೆ ಎಲ್ಲರಿಗೂ ಅಭಯ ತತ್ವಾಭಯ ಅಭಯ ಕೊಟ್ಬಿಟ್ಟು ಸನ್ಯಾಸಿ ಆಗಬೇಕು ಅಂತಿದೆ. ಆ ಕೆಲಸ ಮಾಡಿದರು ಅಂತ. ಅವ್ರು ಹೇಳ್ತಾರಲ್ಲ, ಅವರು ಯಾಜ್ಞವಲ್ಕ್ಯರು ಹೇಳ್ಬೇಕಾದ್ರೆ, ನಾನು ಸನ್ಯಾಸಿ ಆಗ್ತೇನೆ, ಇಬ್ಬರಿಗೂ ಆಸ್ತಿ ಹಂಚಿಕೊಟ್ಬಿಟ್ಟಿದ್ದೇನೆ, ನಾನು ಬರ್ತೇನೆ ಅಂತ ಹೇಳಿದರೆ, ಇಲ್ಲ ಇಲ್ಲ ನಾನು ಬೇಕಾಗಿಲ್ಲ ಅಂತ ಹೇಳಿದರು ಅವರು. ಆ ಥರ. ಅದೇ ರೀತಿ ಕಪಿಲ ಭಗವಂತ ಅವ್ರು ಹೋಗ್ತಾರೆ, ಕರೆದವರು ಎಲ್ಲ ಏರ್ಪಾಡು ಮಾಡಿಬಿಟ್ಟು, ನೋಡು ಇಂಥ ಮಗ ಸಿಕ್ಕಿದ್ದಾನೆ, ಸನ್ಯಾಸಿ ಆಗಿ ಹೊರಟೋಗ್ಬಿಟ್ಟು ವ್ಯವಸ್ಥೆ ಮಾಡಬೇಕು, ಅಬ್ಸ್ಕಾಂಡಿಂಗ್ ಆಗಿ ಹೋಗಬಾರ್ದು. ಪುತ್ರೇತಿ ತನ್ಮ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಅಪೇತ ಕೃತ್ಯಂ ದ್ವೈಪಾಯನ ವಿರಹ ಕಾತರ ಆಜುಹಾವ. ಅವ್ರಿಗೆ ಎಷ್ಟಾಗಿದೆ ಅಪ್ಪ ದ್ವೈಪಾಯನರಿಗೆ ಅಂದರೆ, ಅವ್ರು ಬಿಟ್ಟಿರ್ಲಕ್ಕಾಗ್ತಾ ಇಲ್ಲ ಅವರಿಗೆ. ಅಷ್ಟು ಬಿಡ್ಲಕ್ಕಾಗದೆ ಹೊರಟಿದ್ದಾರೆ, ಕೂಗ್ತಾರೆ ಜೋರಾಗಿ, ಪುತ್ರ ಅಂತ ಕೂಗಿದ್ರಂತೆ. ಗೊತ್ತಾ? ದೂರ ಕರೆದು ಬೇರೆ ಅಂತ ಹೇಳ್ತಾರಲ್ಲ, ಆ ಥರ ಕರೆದ್ರಂತೆ. ಎಲ್ಲ ಪ್ರತಿಧ್ವನಿ ಬಂತಂತೆ, ಅಷ್ಟು ಜೋರಾಗಿ ಕೂಗಿಬಿಟ್ರಂತೆ. ಇಲ್ಲಿ ಏನಾಗುತ್ತೆ ನೋಡೋದಕ್ಕಿದು, ಇಷ್ಟೆಲ್ಲ ಬರೋದು ನಮಗೆ. ಅವರೇ ಕಾತರ ಬಿಟ್ಟಿಲ್ಲ, ಧೃತರಾಷ್ಟ್ರನ ಯಾಕೆ ಬೈಬೇಕು ಅಂತ ಅನಿಸ್ತದಾಗ ಅಲ್ಲ. ಕಾತರವತ್ ಅಕಾತರಃ ಕಾತರವತ್ ದರ್ಶಯಾಮಾಸ. ಅದಕ್ಕೆ ತಾತ್ಪರ್ಯ ಆಚಾರ್ಯ. ಕಾತರ್ಯ ಇರಲಿಲ್ಲ, ಪ್ರೀತಿ ತೋರ್ಸಕ್ಕೆ ಹಾಗೆ ಮಾಡಿದ್ರು ಅಷ್ಟೇ ಹೊರತು ವಸ್ತುತ ಏನಿಲ್ಲ ಅಂಥದ್ದೇನಿರಲಿಲ್ಲ. ನಮ್ಮಲ್ಲಿ ವಸ್ತುತ ಇಲ್ಲದೆ ಮಾಡಿದ್ರೆ ಸೆಕೆಂಡ್ ಕೊಡ್ತಾರೆ, ಇದು ಮಾಡ್ತಾರೆ. ಸದ್ಯ ಹೋದ್ರೆ ಸಾಕು, ಗಟ್ಟು ಬಿದ್ದ ಮೊಳಗೆ ಗಟ್ಟಿರ್ತಾರೆ, ಯಾರು ಹೊರಗೆ ಮಾಡ್ತಾರೆ. ನಾಟಕ ಇದೆಯೋ ಇಲ್ಲದು, ಅದು ಮೋಸ ಆ್ಯಕ್ಚುಲಿ. ಇದು ಹಾಗಲ್ಲ, ಇದು ಅನುಗ್ರಹ ಅಷ್ಟೇ ಹೊರತು ಬೇರೆ ಇರೋಲ್ಲ. ಯಾವಾಗ ತಂದೆಗೆ ಮಗ ಪ್ರಿಯನಾದ ಅಂದರೆ ಒಳ್ಳೆ ಮಗ ಅಂತ ಅದನ್ನು ತೋರಿಸ್ಬೇಕಾಯ್ತು. ತಂದೆಗೆ ಬೇಕಾದ ಮಗ ಇವರು, ತಾತ್ಪರ್ಯ ಅಲ್ಲಿದೆ ಹೊರತು ಇವರಿಗೆ ವಿರಹ ಬಂತು ತಾತ್ಪರ್ಯ ಅಲ್ಲ. ಗೊತ್ತಾಯ್ತಾ? ಅಷ್ಟು ಪ್ರೀತಿಯಿಂದ ಇವರನ್ನ ನೆನೆಸಿದರು, ಕರೆದರು ಅಂತ ಅರ್ಥ. ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತೆಯ, ಪುತ್ರ ಅಂತ ಕೂಗಿದಾಗ ತರಬೋಪಿ ನೇದು, ಮರಗಿಡಗಳೇ ಪ್ರತಿಧ್ವನಿ ಬಂತಂತೆ. ದೊಡ್ಡ ಬೆಟ್ಟಗಿಟ್ಟಕ್ಕೆ ಕೂಗಿಬಿಟ್ಟು ದೊಡ್ಡ ನಮ್ಮ ಪ್ರತಿಧ್ವನಿ ಕೇಳಿಸುತ್ತೆ ಅಲ್ಲಿ. ಗೊತ್ತಾಯ್ತಾ? ಇಲ್ಲಿ ಯಾವ್ದು ಇಲ್ಲದೆ ಹೋದ್ರು ಕೂಡ ಜೋರಾಗಿ ಕೂಗಿದ ಎಲ್ಲ ಕಡೆ ಸೌಂಡ್ ಬರುತ್ತೆ. ಅದು ಯಾವುದೋ ಊರಲ್ಲಿ 7 ಸರ್ತಿ ಬರುತ್ತದೆ ಸ್ವಲ್ಪ ಕೂಗಿದರೆ. ಮೊಳಕಾಲು ಬರುತ್ತೋ ಬೆಟ್ಟ ಇದೆಯಲ್ಲ, 7 ಸರ್ತಿ ರಿಪೀಟ್ ಮಾಡಿ, 7 ಸಲ ರಿಪೀಟ್ ಮಾಡುತ್ತಂತ. ಆ ಥರ ಅಲ್ಲಿ ಆ ಥರ ಒಂದು ನೇಚರೇ ಆ ಥರ ಇರುತ್ತೆ. ಕ್ರಿಯೇಟ್ ಮಾಡಿ ಅಲ್ಲಿಂದಲೇ ಬಂದಿರೋದು ಮೊದಲಿಂದ. ಪುತ್ರೇದಿ ತನ್ಮಯತೆಯ ತರವೋಪಿ ನೇದುಹು. ವೃಕ್ಷಗಳು ಕೂಡ ಪ್ರತಿಧ್ವನಿ ಕೊಟ್ಟವು. ತಮ್ ಸರ್ವಭೂತ ಹೃದಯಂ ಮುನಿ ಮಾತಾ. ಇವರು ಯಾರಿವರು? ಹೃದಯ ಅಂದರೆ ಮನಸ್ಸು. ಎಲ್ಲ ಪ್ರಾಣಿಗಳ ಮನೋನಿಯಾಮಕರು. ಅದಕ್ಕೆ ಅವರನ್ನು ಸ್ಮರಣೆ ಮಾಡ್ತೇನೆ ಅಂತ. ಆ ಸ್ವರೂಪ ಗೊತ್ತಿದೆ ಅವರಿಗೆ. ಇಲ್ಲಿ ಬಂದು ಹೋಗಿ ಎಷ್ಟು ವಿಷಯ ಬಂದಿದೆ. ಎಂ ಪ್ರವರಜಂತ ಸನ್ಯಾಸ ಆಗಿ ತೊಗೋಬೇಕು, ಗೊತ್ತಾಯ್ತಾ? ಅಪೇತ ಕೃತ್ಯನಾಗಬೇಕು ಫಸ್ಟ್ ಅವರು. ಎಲ್ಲ ಸಾಲ ಮಾಡಿ ಸಾಲ ಜಾಸ್ತಿ ಆಯಿತು, ಜಾಸ್ತಿ ತೊಗೊಂಡ್ಬಿಟ್ರೆ ಅವ್ರು ಕೊಟ್ಟವರು ಬೈಯಾಗೆಲ್ಲ ನಮಸ್ಕಾರ ಮಾಡಬೇಕಾಗ್ತದೆ, ದುಡ್ಡು ವಾಪಸ್ ಬರೋ ಚಾನ್ಸ್ ಇಲ್ಲ. ಹಾಗೆಲ್ಲ ಮಾಡೋದು ತೀರಿಸಿರೋ ತಗೊಳ್ಳಿ, ಅವರ ನಮಸ್ಕಾರ ಭಕ್ತಿಯಿಂದ ಮಾಡ್ತಾರೆ. ಇಲ್ಲಿ ಬೈಕೊಂಡು ಮಾಡ್ತಾರೆ, ಮಾಡಬಾರದು. ದ್ವೈಪಾಯನ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತೆಯ ಇದನ್ನೇ ಇಲ್ಲಿಟ್ಕೊಂಡು ವಿರಹ ಕಾತರಂತೆ ಇವರು ತೋರಿಸಿದ್ರು. ಮಹಾಲಕ್ಷ್ಮೀ ದೇವಿ ಶಂಕೆ ಮಾಡಿದರು. ಅವು ಅದೃಷ್ಟಾಶ್ರಿತ ಪೂರ್ವತ್ವಾತ್ ನೋಪೇಯಾಯ ಶಂಕಿತ ಇವರು ಕಾತರವತ್. ಇವರು ಪರಮಾತ್ಮ ಹೀಗೆ ತೋರಿಸಿದ್ರೆ, ಮಹಾಲಕ್ಷ್ಮಿ ಹಾಗೆ ತೋರಿಸಿದ್ರು. ಅವರಿಗೂ ಏನಿಲ್ಲ, ಅವ್ರಿಗೆ ಯಾವ ಕಾತರ್ಯನೂ ಇಲ್ಲ. ತತ್ರ ಅದು 2 ಸಿಮಿಲರ್ ಕೇಸುಗಳಿಗೂ ಪದಾನು ಹಾಗೆ ಅರ್ಥ ಮಾಡ್ತಾರೆ ಅದು ಎರಡಕ್ಕೂ ಕೂಡ. ಅಕಾತರಹ ಕಾತರವತ್, ಅಲ್ಲಿ ಶಂಕಿತ ಒಂದೇ ರೀತಿಯಾದ ಅರ್ಥ. ಒತ್ ಎರಡಕ್ಕೂ ಒಂದೇ ಅರ್ಥ. ತ್ವಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಇಷ್ಟು ಶುಕಾಚಾರ್ಯರು, ಪರಿಚಯ ಏನು, ಯಾರ ಮಕ್ಕಳು, ಸನ್ಯಾಸ ಆಗಿ ತೊಗೊಂಡ್ರು, ಎಲ್ಲ ವಿಷಯನೂ ಹೇಳಿಬಿಡ್ತಾರೆ. ಅಷ್ಟು ಪ್ರೀತಿಯಿಂದ ಜೋರಾಗಿ ಕೂಗಬೇಕಾದ್ರೆ ಎಷ್ಟು ಪ್ರೀತಿ ಇತ್ತು. ಯಸ್ವಾನುಭಾವಮಖಿಲ ಶ್ರುತಿ ಸಾರವೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಪುರಾಣ ಗುಹ್ಯಂ ತಂ ವ್ಯಾಸಸೋನುಮುಪಯಾಮಿ ಗುರುಂ ಮುನೀನಾಂ. ಯಾರು ಗುರುಗಳು ಅಂತ ಅಲ್ಲಿ ಇಲ್ಲಿ ಹೇಳ್ತಾರೆ. ದ್ವೈಪಾಯನ ಅಂತ ಹೇಳಿದರು, ಈಗ ವ್ಯಾಸಸೋನುಂ ಅಂತ ತಿಳಿಸಿದರು. ಯಹ ಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ ಏಕಂ ಅಧ್ಯಾತ್ಮದೀಪಂ ಅತಿಥಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಆಹ ಪುರಾಣ ಗುಹ್ಯಂ
ತಂ ವ್ಯಾಸಸೋನುಂ ಉಪಯಾಮಿ ಗುರುಂ ಮುನೀನ. ಅವರು ಎಂಥವರು ಅಂದರೆ ಸ್ವಾನುಭಾವಂ, ಪರಮಾತ್ಮನ ವಿಷಯವನ್ನು ಅನುಭವಿಸಿ ತಿಳಿದವರು ಅಂದರೆ ಅಪ್ರೋಕ್ಷ ಜ್ಞಾನಿಗಳು ಅಂತ ಅರ್ಥ. ನೋಡಿದ್ದೇನೆ ಕೇಳಿಲ್ಲ ಅಂದರೆ ಇನ್ನು ಸಾಕ್ಷಾತ್ಕಾರ ಆಗಿಲ್ಲ ಅಂತ ಅರ್ಥ. ನಿಖಿಲ ಕೇಳೋದು ಬೇರೆ, ನೋಡೋದು ಬೇರೆ. ಮೊದಲು ಕೇಳ್ತಾನೆ, ಆಮೇಲೆ ನೋಡ್ತಾನೆ. ಮೊದಲು ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅಖಿಲ ಮುನಿ ಅಖಿಲ ಶ್ರುತಿಸಾರಂ ವ್ಯಥ ಅನುಭಾವ ಅಖಿಲ ಶ್ರುತಿಸಾರಂ, ಅಖಿಲ ಶ್ರುತಿಗಳ ಸಾರ ಏನೋ ಅದನ್ನು ತಿಳ್ಕೊಂಡಿದ್ದಾರೆ. ಏಕಂ ಅಧ್ಯಾತ್ಮ ದೀಪಂ ಅಂಥ ಒಂದು ಅತಿ ಶ್ರುತಿಗಳ ಸಾರ, ಸಕಲ ಶ್ರುತಿಗಳ ಸಾರ, ಗತಿ ಸಾಮಾನ್ಯಾತ್ ಅಂಥ ಒಂದು ವಿಷಯ ತಿಳಿದಂಥ ಮಹಾನುಭಾವರು, ಇಂಥ ವಿಷಯವನ್ನು ಅನುಭವಿಸ್ತಿಳಿದಂಥ ಮಹಾನುಭಾವರು ಅವರು ಬಂದರು. ಏನಂತ ಬಂದರು? ಅಧ್ಯಾತ್ಮ ದೀಪಂ ಅತಿ ತಿತೀರ್ಷತಾಂ ತಮೋಂಧಂ. ಅವರು ಎಂಥವರು ಅಂದರೆ ಜಗತ್ತಿಗೆ ದೀಪ ಕೊಟ್ಟವರು. ಎಂಥ ದೀಪ? ಅಧ್ಯಾತ್ಮ ದೀಪವನ್ನು ಕೊಟ್ಟವರು ಮಹಾನುಭಾವರು. ಯಾರಿಗದು? ಅಂಧಂತಮೋ ತಿತೀರ್ಷ, ಅಂಧಂತಮಃ ತಿತೀರ್ಷ ಬಂದತ್ತ ನಿಬಿಡವಾದ ಕತ್ತಲೆಯ ಕಾಲದಲ್ಲಿ ದೀಪ ತಂದರೆ ಖುಷಿಯಾಗುತ್ತೆ. ಅಮಾವಾಸ್ಯೆ ದಿವಸ ಕೂಡ ಒಳಗೆ ಗೊತ್ತಾಗಲ್ಲ, ಅವ್ರಿಗೆ ಹುಣ್ಣಿನೇ ಗೊತ್ತಾಗಲ್ಲ. ಬೆಂಗಳೂರೊಳಗಿದ್ದರೆ ಅಮಾವಾಸ್ಯೆ ಗೊತ್ತಾಗಲ್ಲ, ಇನ್ನೂ ಕಡಿಮೆ. ತುಂಬ ಕಾಡಲ್ಲಿ ಹೋಗ್ತಿದ್ದಾಗ ಅಮಾವಾಸ್ಯೆಯಲ್ಲೇ ದಾರಿ ಕಾಣುತ್ತೆ ನಿಮಗೆ. ನಕ್ಷತ್ರಗಳು ಬೆಳಕಿರುತ್ತೆ ನೋಡಿ, ನಕ್ಷತ್ರಗಳು ಬೇಕೇ ನಿಮಗೆ ಸಾಕು. ಅವು ಏನು ಏನು ಮಳೆಯೋ ಬೆಳೆದು ಪಟ ಪಟ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಕ್ಲಿಯರಾಗಿ ಗೊತ್ತಾಗಲ್ಲ. ಈ ದೀಪದ ಬೆಳಕು ಕಾಣಿಸೋದಿಲ್ಲ. ಅದು ಬೆಷ್ಟಕ್ಕೆ ಎಕ್ಸ್ಪೋಸ್ ಆಗಿಬಿಟ್ರೆ ನೀಟಾಗಿ ಕಾಣಿಸುತ್ತೆ. ಅಂಥ ಹೊತ್ತಲ್ಲಿ ದೀಪ ತಂದರೆ ಎಷ್ಟು ಖುಷಿ ಆಗುತ್ತಲ್ಲ, ಹಾಗೆ ಅಧ್ಯಾತ್ಮದ ಕತ್ತಲೆ ಇತ್ತು ಜನಗಳಿಗೆ. ಆ ಕತ್ತಲೆ ಕಡಿತಕ್ಕಂಥ ದೀಪ ಅಧ್ಯಾತ್ಮ ದೀಪ ಕೊಟ್ಟವರು ಭಾಗವತ ಪುರಾಣದ ಮೂಲಕ. ಭಾಗವತ ಪುರಾಣ ಅಂದರೆ ಏನೀಗ ಅಧ್ಯಾತ್ಮ ದೀಪ, ಅದು ಕೊಟ್ಟಂಥ ಮುನಿಗಳು ಬರೆದವರು, ಅವರು ತಲುಪಿಸಿದವರು ಇವರು ಜನಗಳಿಗೆ. ಆದ್ದರಿಂದ ಅವರನ್ನು ಅಂಥವುಗಳು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಎಲ್ಲರಿಗೂ ಉಪಯೋಗಕ್ಕೆ ಬರೋಕ್ಕೆ ಹೇಳಿಲ್ಲ. ಅತಿ ತೀರ್ಷತಾಂ ತಮೋಂಧಂ, ಅತಿ ತಿತೀರ್ಷತಾಂ, ದಾಟ್ಲಿಕ್ಕೆ ಇಷ್ಟಪಡೋದು. ತರ್ತುಮ್ಮಿಚ್ಛ ತಿತೀರ್ಷ, ಯಾರು ದಾಟಿ ಹೋಗ್ಲಿಕ್ಕೆ ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಈ ದೀಪ ತಂದರೆ ಯಾರಿಗೆ ಉಪಯೋಗ ಆಗುತ್ತೆ? ಕಣ್ಣೀರು ಕುರುಡನೇ ದೀಪ ಹೋದ್ರೆ ಅಷ್ಟೇ. ಸೂರ್ಯ ಬಂದರೆ ಉಪಯೋಗ ಇಲ್ಲ, ದೀಪ ತಗೊಂಡು ಏನು ಮಾಡ್ತಾರೆ ಅವರು? ಅದು ಯಾರಿಗೆ ಜಿಜ್ಞಾಸೆ ಇರುತ್ತೋ ಅವರಿಗೆ. ಸಂಸಾರಿಣ ಅಂತ ಸಂಸಾರಿಗಳು ಇದ್ದಾರೆ, ಅವ್ರು ದಾಟಿ ಹೋಗಬೇಕಾಗಿದೆ ಸಂಸಾರನ. ಅಂದಂತ ಇದೆ, ಮುಂದಕ್ಕೆ ಹೋಗ್ಲಿಕ್ಕೆ ಬರ್ತಾ ಇಲ್ಲ. ಭಾಗವತ ದೀಪ ಇಟ್ಕೊಂಡ್ಬಿಟ್ರೆ ಮುಂದೆ ಹೋಗಿಬಿಡ್ತಾರೆ. ಅದನ್ನು ಕೊಡ್ಲಿಕ್ಕೆ ಬಂದವರು. ಕರುಣಯಾಹ ಪುರಾಣ ಗುಹ್ಯಂ. ಭಾಗವತ ಪುರಾಣ ಏನದು? ಬರೀ ಪುರಾಣ ಅಲ್ಲ, ಪುರಾಣಗಳ ಸಾರ, ಅದರ ಆಂತರ್ಯ ಹೇಳೋದಕ್ಕೆ ಗುಹ್ಯ ಅಂತ ಕರೀತಾರೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಗ. ಭಗವದ್ಗೀತೆಯಲ್ಲಿ ಬಂದಿದೆ ಮಾತುಗಳೆಲ್ಲ. ತಂ ವ್ಯಾಸಸೂನುಂ ಗುರುಂ ಮುನೀನಾಂ ಗುರುಂ. ಬರೀ ಗುರುಗಳೆಲ್ಲ ಅವರು, ಮುನಿಗಳಿಗೆ ಗುರುಗಳು. ಮುನಿಗಳ ಗುರುಗಳು ಬಂದ ಎಲ್ಲರಿಗೂ ಕೂಡ ಅಲ್ಲಿ ಕೂತವರಿಗೆಲ್ಲ ಅವರು ಗುರುಗಳಾಗ್ತಾರೆ. ವೇದವ್ಯಾಸರ ಪರಿಸರವನ್ನು ಬಿಟ್ಟುಬಿಟ್ರೆ ಗುರುಗಳೇ ಅವರು. ರುದ್ರದೇವರಾದ್ದರಿಂದ ಸಹಜವಾಗಿ ಸ್ವರೂಪದಲ್ಲೇ ಆಗಿದ್ದಾರೆ. ಪುರಾಣ ಗುಹ್ಯಂ ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ. ವ್ಯಾಸಸೋನುಂ ಅಂತ ಹೇಳಿದ್ದರಿಂದ ಯಾವುದೋ ಶುಕಾಚಾರ ಬಗ್ಗೆ ಪ್ರಸ್ತಾಪ ಬಂದಿದ್ದಲ್ಲ ಇದು. ಸಾಕ್ಷಾತ್ ವೇದವ್ಯಾಸರ ಪುತ್ರರ ಬಗ್ಗೆ ಬಂದ ರೆಫರೆನ್ಸು ಅಂತ ಅರ್ಥ. ಅದಕ್ಕೆ ಸಾಮಾನ್ಯ ಸನ್ ಆಫ್ ಅಂತ ಯಾಕೆ ಕೇಳ್ತಾರೆ ಅಂದರೆ ವ್ಯಾವೃತ್ತಿ ಮಾಡಲಿಕ್ಕೆ. ಉಳಿದವರು ಒಂದೇ ಹೆಸರು ಇರ್ತದೆ, ತಂದೆ ಬೇರೆ ಆಗಿರ್ತಾರೆ. ಹಾಗೆ ಇವರು ಬೇರೆ ಬೇರೆ ಅಂತ ಗೊತ್ತಾಗುತ್ತಲ್ಲ, ಇಲ್ಲವರೆ ಪಂಜಿತ ಆಗುತ್ತೆ. ಆ ದೃಷ್ಟಿಯಿಂದ ತಂದೆ ಹೆಸರು ಹೇಳೋದು ಭಾಳ ಮುಖ್ಯ. ಮುನೀನಾಂ ತತ್ರಾಭವತ್ ಭಗವಾನ್ ವ್ಯಾಸಪುತ್ರೋ ಯದೃಚ್ಛಯಾಗ ಮಠಮ. ಇದೆಲ್ಲ ಏನಿದು? ಶುಕಾಗಮ ಪ್ರಕರಣ. ಎರಡನೇದಕ್ಕೆ ಶುಕ ಆಗಮ ಪ್ರಕರಣ. ಮೊದಲು ವೈರಾಗ್ಯ ಬಂದರೆ ಗುರುಗಳು ನೆಸಿಟಿ ಬರೋದು. ಅದಕ್ಕೆ ವೈರಾಗ್ಯ ಬಂದಿದ್ದೆ, ಆಮೇಲೆ ಇದು ಮಾಡ್ತಾರೆ. ಅವ್ನು ಎಲಿಜಿಬಿಲಿಟಿ ಇಲ್ದವ್ರು ಅಪ್ಲೈ ಹೇಗೆ ಮಾಡ್ತಾರೆ? ಎಲಿಜಿಬಿಲಿಟಿ ವೈರಾಗ್ಯ. ಆದ್ದರಿಂದ ವೈರಾಗ್ಯ ಬಂದ ಹಸಿವಾದ್ಮೇಲೆ ಊಟದ ಪ್ರಶ್ನೆ. ಆಮೇಲೆ ನಿಮ್ಗೆ ಹಸಿವಾದ್ರೆ ಈಗಲೇ ಊಟ ಮಾಡ್ಕೊಂಡು ಹೋಗಿಬಿಡಿ, ಅರ್ಥ ಏನು? ಹಸಿವೆ ಕಾಲಕ್ಕೊಂದು ಸಾಮಾನ್ಯವಾಗಿ ಒಂದು ಇಷ್ಟು ಟೈಮ್ ಅಂತ ಇರುತ್ತೆ. ಆ ಕಾಲಕ್ಕೆ ನೆಸಿಟಿ ಎದ್ದು ಕಾಣತ್ತಾಗ. ತತ್ರಾಭವತ್ ಭಗವಾನ್ ವ್ಯಾಸಪುತ್ರೋ ಯದೃಚ್ಛಯಾಗ ಮಠಮಾನೋ ಅನಪೈಕ್ಷಃ ಅಲಕ್ಷ್ಯಲಿಂಗೋ ನಿಜಲಾಭತುಷ್ಟೋ ಋತಶ್ಚ ಬಾಲೈರವಧೂತ ವೇಷಃ. ಆಗಲಿ ಶುಕಾಚಾರ್ಯ ಬಂದರು. ಇಷ್ಟು ಕೊನೇ ಬಂದವರು ಅವರು. ತತ್ರಾಭವತ್. ಅವರು ಕೂಡ ಎಂಥವ್ರು ಗೊತ್ತಾ? ಕೇಳೋರೊಬ್ರು ಬೇಕಂತ ಹುಡ್ಕೊಂಡು ಹೊರಟಿದ್ರು. ಸುದ್ದಿ ಗೊತ್ತು, ಇಲ್ಲಿಗೆ ಬಂದುಬಿಟ್ರು. ಅವ್ರಿಗೆ ಕೇಳೋಕ್ಕೆ ಹೇಳೋಕೆ ಇಷ್ಟ ಇದೆ, ಯಾರು ಅವರಿಂದ ಕೇಳೋಷ್ಟು ಸಾಮರ್ಥ್ಯ ಯಾರಿಗೂ ಇಲ್ಲ. ನೀವು ಹಳ್ಳಿ ಒಳಗೆ ಇದು ಮಾಡಿದರೆ ಯೂನಿವರ್ಸಿಟಿ ಕ್ರಿಯೇಟ್ ಮಾಡಿದಾಗುತ್ತೆ. ಸುತ್ತಮುತ್ತ 110-20 ಮೇಲೆ ಯಾವ ಊರುಗಳಿಲ್ಲ, ಏನು ಉಪಯೋಗ ಆಗೋದಿಲ್ಲ. ಅದಕ್ಕೆ ಹತ್ತಿರ ಇರಬೇಕು. ಅವ್ರು ಹುಡುಕೊಂಡು ಬಂದರು ವ್ಯಕ್ತಿ ಆಗಬೇಕು ಅಂತೇಳಿ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ. ಏನು ಗೊತ್ತಾ? ಅಕ್ಷೋಪತಿರ ಶಿಷ್ಯನ ಹುಡುಕಿದ್ರು ಜಯತೀರ್ಥ ಸಿಕ್ಕರಾಗ. ಗೊತ್ತಾಯ್ತಿಲ್ಲ, ಹುಡುಕ್ಬೇಕಾಗ ಗುರುಗಳನ್ನ ಹುಡ್ಕೊಂಡು ಹೋಗೋ ಶಿಷ್ಯನ ಕರ್ತವ್ಯ. ಹಾಗೋ ಒಳ್ಳೆ ಶಿಷ್ಯನ ಹುಡ್ಕೊಂಡು, ಯಾಕೆ ತಾನು ಕೊಟ್ಟ ಜ್ಞಾನ ಸರಿಯಾಗಿ ಮುಂದೆ ಕಳಿಸ್ಬೇಕಾದ್ರೆ ಮುಂದುವರಿಸ್ಬೇಕು.
ತಿಳಿಬೇಕು, ಸರಿಯಾಗಿ ಮುಂದುವರಿಸ್ಬೇಕು ಅಂತ ಎಲ್ಲ ಶಿಷ್ಯರ ಹತ್ರ ಸಿಗೋದಿಲ್ಲ. ಅದರಿಂದಾಗಿಯೇ ಅವ್ರು ಹುಡ್ಕೊಂಬಂದಿದ್ದಾರೆ. ಅವ್ರು ಹುಡ್ಕೊಂಡೋಗೇ ಕೂತಿದ್ರಲ್ಲಿ, ಅಕ್ಷೋಪತಿ ಹತ್ರ ಹುಡ್ಕೊಂಡೋಗೇ ಕೂತಿದ್ರು. ಅದಕ್ಕೆ ಇವರು ಶುಕಾಚಾರ್ಯ ಇದ್ದಾಗಿದ್ದರು. ಯಾರೋ ಜಯತೀರ್ಥರು, ಶುಕವ ಚಿಟ್ಟಿದ ಸೇವೆ ಶುಕಾಚಾರ್ಯಕ್ಕಾದಕ್ಕಾದರೂ ಉಲ್ಟಪಲ್ಟ ಕಥೆ ಅಷ್ಟೇ. ತತ್ರಾಭವದ್ ಭಗವಾನ್ ವ್ಯಾಸಪುತ್ರ. ನೋಡಿ, ಭಗವಾನ್ ವ್ಯಾಸಪುತ್ರ, ವ್ಯಾಸ ಸೋನುಮ್ ಅಂತ ಹೇಳಿದ್ರೆ ಭಗವಾನ್ ಸಪುತ್ರ. ಎದೃಚ್ಛೆಯಾಗ ಬಟಬಾನು ಅನಪಿ. ಎದೃಚ್ಛೆಯಿಂದ ಬಂದರು ಅಂದರೆ ಆಕಸ್ಮಿಕವಾಗಿ ಬಂದರು ಅಂತ ಅರ್ಥ ಮಾಡಬಾರ್ದು. ಎದೃಚ್ಛಾ ಲಾಭ ಅಂದರೆ ಸಾಮಾನ್ಯವಾಗಿ ಅರ್ಥ ಅದು. ತದಿಚ್ಛಾ ಹಿ ಎದೃಚ್ಛಾಶ್ಚ, ದೇವರ ಸಂಕಲ್ಪದಂತೆ ಬಂದರು ಅಂತ ಅರ್ಥ. ಆಕಸ್ಮಿಕ ಅಂಬೋದು ನಾವು ಪದ ಉಪಯೋಗಿಸೋಗೇ ಇಲ್ಲ. ಎಂತ ಆಕಸ್ಮಿಕ ನಡೆದ್ರು ದೇವ್ರ ಇಚ್ಛೆ ಅದು. ಅದು ಹೆಸರಿಗೆ ಆಕಸ್ಮಿಕ ಆದರೂ ಕೂಡ ಆಕಸ್ಮಿಕ ಅಂದರೆ ನಮಗೆ ಕಾರಣ ಗೊತ್ತಿಲ್ಲ ಅಂತ ಅರ್ಥನೇ ಹೊರತು ಕಾರಣ ಇಲ್ಲ ಅಂತ ಹೇಳಬಾರ್ದು. ಎಲ್ಲದಕ್ಕೂ ಮುಖ್ಯ ಕಾರಣ ಯಾವುದು ಅಂದರೆ ದೇವರ ಇಚ್ಛಾ, ಭಗವದ್ ಇಚ್ಛೆನೇ ಕಾರಣ ಇರಬೇಕು. ಅದರಿಂದ ಈ ಕಾರಣ ಇಲ್ಲದೆ ಬಂತು ಅಂತ ಹೇಳಬಾರ್ದು. ಇಲ್ಲ ಅಂತ ಹೇಳಿ ನಿತ್ಯ ಆಗಿರ್ಬೇಕು ಅದಷ್ಟೇ. ಕೆಲವು ನಿತ್ಯದ ಬಗ್ಗೆ ಕಾರಣ ಕೇಳಬಾರ್ದು. ನಿತ್ಯ ಅಂತ ಹೇಳಿ ಮತ್ತೇನು ಕಾರಣ ಕೊಡ್ತೀರಿ ಅಂದರೆ ಉಪಯೋಗ ಇಲ್ಲ, ಅರ್ಥ ಆಗಿಲ್ಲ ನಿತ್ಯ ಶಬ್ದ ಅವನಿಗೆ. ಎದೃಚ್ಛಯ ಗಾ ಮಠಮಾನೋ ಅನಪೇಕ್ಷ. ಗಾ ಮಠಮಾನಃ. ಜ್ಞಾನಿಗಳ ಕೆಲಸ ಏನು ಗೊತ್ತಾ? ಸನ್ಯಾಸಿಗಳು ಅದಕ್ಕೆ ಪರಿವ್ರಾಜಕರು ಯಾವಾಗಲೂ ಓಡಾಡ್ತಾನೆ ಇರಬೇಕು. ಅವರು ಮೊಬೈಲ್ ಕ್ಯೂರಿಯಾಸಿಟಿ ಕಾನ್ಸೆಪ್ಟ್ ತಂದವರೇ ಸನ್ಯಾಸಿಗಳು. ಸಂಚಾರ ಮಾಡ್ತಾನೆ ಇರಬೇಕು, ಹೇಳ್ತಾ ಹೋಗ್ತಾ ಇರಬೇಕು ಉದ್ದಕ್ಕೆ. ಗಾಮ್ ಅಂದರೆ ಭೂಮಿ. ಗಾಮ ಬೇರೆ ಹಸು ಹುಡ್ಕೊಂಬಂದಿದ್ರು ಅಂತ ಅರ್ಥ ಮಾಡಬಾರ್ದು. ಗಾಮ್ ಅಟಮಾನ ಅಂದರೆ ಹಸು ಅಂತ ಅರ್ಥ, ಗಾಮ್ ಅಲ್ಲ, ಭೂಮಿ ಅಂತಲೂ ಅರ್ಥ. ಭೂಮಿ ಅಟಮಾನಃ, ಅಲಿತಾ ಬಂದರು. ಅದು ಏನಾದ್ರು ಬೇಕಾಗಿತ್ತಾರೆ ಅನಪೇಕ್ಷ, ಏನೂ ಬೇಕಿದ್ದಿಲ್ಲ. ಗೊತ್ತಾಯ್ತಾ? ಅನಪೇಕ್ಷರು. ಅಪೇಕ್ಷೆ ಇಲ್ಲದವ್ರು ಅನಪೇಕ್ಷರು. ಗೊತ್ತಾಯ್ತಾ? ಅಪೇಕ್ಷೆ ಇಲ್ಲದವ್ರು ಅನಪೇಕ್ಷರಾದ್ದರಿಂದ ಅವ್ರು ಬಂದರು. ಇದು ವಿಜಯದ್ವೇಷ ಎಲ್ಲ ಕಡೆ ಬರೆಯೋದಿಲ್ಲ, ಇಂತಲೇ ಬರೀತಾರೆ. ಯಾರವ್ರ ಅನಪೇ ಇಚ್ಛಾ ಯಶಸ ಅನಪೇಕ್ಷ. ಅನಪರು ಅಂದರೆ ಯಾರು? ಅನಪ. ಅನ ಅಂದರೆ ಮುಖ್ಯ ಪ್ರಾಣ, ಅನಪ ಅಂದರೆ ಪ್ರಾಣಪತಿ ನಾರಾಯಣ. ಅವರಲ್ಲಿ ದೃಷ್ಟಿ ಇತ್ತೆ ಹೊರತು ದುಡ್ಡಿನ ದೃಷ್ಟಿ ಇರಲಿಲ್ಲ ಅಂತ ಹೇಳೋದಕ್ಕೋಸ್ಕರ ಅರ್ಥ ಬರೀತಾರೆ. ಕೆಲವು ಬಹಳ ಸ್ವಾರಸ್ಯವಾದ ಅರ್ಥಗಳು ತಿಳಿಸ್ಬೇಕು. ಕೆಲವೇ ಹೇಳ್ತಾರೆ ಎಲ್ಲ ಹೀಗೆ ಬರೆದ್ರೆ ಇದನ್ನೇ ಓದೋದಿಲ್ಲ, ಯಾವುದೆಲ್ಲ ಬಿಟ್ಟುಬಿಡ್ತೀರಿ ಅಂತ ಬರೆಯೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಆಗಿನ ಕಾಲಕ್ಕೆ ಒಂದು ಪದ್ಧತಿ ಹಾಕ್ಕೊಟ್ರು, ಯಾವ ರೀತಿ ಕೆಲವು ಪದಗಳು ಅರ್ಥ ಮಾಡೋ. ಅದು ಸತ್ಯಧರ್ಮ ಸ್ವಾಮಿಗಳು ಅಂತವ್ರು ಭಾರಿ ಡೆವಲಪ್ ಮಾಡಿದ್ದಾರೆ. ಅದೇ ಅದು ಕ್ಲೂ ಕೊಟ್ಬಿಟ್ರೆ ಸಾಕು. ಫಾರ್ಮುಲಾ ಒಂದು ಮಾಡ್ತವ್ರು, ಒಂದು ಏನು ಮಾಡ್ತಾನೆ, ಮಾಡಲ್ ಮಾಡ್ತಾನೆ. ಎಷ್ಟು ಕಾಪಿ ತೆಗಿಬೋದು ಅದರೊಳಗೆ? ಟಕ 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 ತೆಗಿತಾ ಹೋಗ್ತಾನೆ. ಆ ಥರ ಒರಿಜಿನಾಲಿಟಿ ಅವ್ರದ್ದೇ ಆಗುತ್ತೆ. ಉಳಿದವ್ರು ಯಾರೇ ಬರೆದ್ರು ಕೂಡ ಮೂಲ ಗುರುಗಳು ಆಚಾರ್ಯ ಎಲ್ಲದಕ್ಕೂ ಗುರುಭಾಷೆ ಅದೇ ಮಾಡ್ತಾರೆ ಬರೀ. ಗೊತ್ತಾ? ದೇವ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ಹೇಳ್ತಾರೆ. ಸವಾಯುರೇವ ಅಪರ ಧೀಮನಾಮ ಯಾತಕ್ಕೆ ಭೃತಾ ಹಿಮಾಹ ಸಕಲಾ ಹಿ ಯಸ್ಮಿನ್. ಅಲ್ಲಲ್ಲೇ ಮಾಡಿ ತೋರಿಸ್ತಾರೆ ಅದರ. ಬಾಲೈರವಧೂತ ವೇಷ ಅಲಕ್ಷ್ಯಲಿಂಗ ನಿಜಲಾಭತುಷ್ಟ. ಅಲಕ್ಷ್ಯಲಿಂಗ ಅಂದ್ರೇನು? ಲಿಂಗ ಅಂದರೆ ಗುರುತು, ಅಲಕ್ಷ್ಯ ಅಂದರೆ ಅವ್ರು ಯಾರೊಂದು ಗೊತ್ತಾಗೇ ಇರಲಿಲ್ಲ. ಅವಧೂತ ವೇಷ ಅವರು. ಅವಧೂತ ವೇಷ ಹೆಸರು ಹೇಳ್ಬಿಟ್ರೆ ಅವಧೂತರಲ್ಲ ಅವರು. ಇಂಥವ್ರು ಅವಧೂತರು ಅಷ್ಟೇ ಹೊರತು ಏನು ಗೊತ್ತಾಗಬಾರ್ದು ಅವ್ರ ಬಗ್ಗೆ. ಅದಕ್ಕೆ ಅಲಕ್ಷ್ಯಲಿಂಗರಾಗಬೇಕು ಅವರು. ಅಲಕ್ಷ್ಯಲಿಂಗ ಮುಂದೆ ಹೇಳ್ತಾರೆ ನಿಜಲಾಭತುಷ್ಟ. ನಿಜ ಅಂದರೆ ಪರಮಾತ್ಮ ನಿಜ, ಪರಮಾತ್ಮನ ಲಾಭ ಸಿಕ್ಕ, ಅದಕ್ಕಿಂತ ಇನ್ನೇನು ಬೇಕಿದ್ದಿಲ್ಲ ಅವರಿಗೆ. ಅಯ್ಯೋ ದೇವರು ಬಂದ್ರ ತೊಗೊಂಡೇನು ಮಾಡೋದು ಅಂತ ಹೇಳಿದ್ರೆ ಹಾಗೆ ಹೇಳಿದ ಹುಚ್ಚ ಅಂತ ಕರೀತಾರೆ. ಯಾವುದಕ್ಕೆ ಕಾಯ್ತಿರ್ತಾರೋ ಅದು ಬಂದರೆ ಖುಷಿ ಆಗುತ್ತೆ. ವೆಹಿಕಲ್ ಬಂತು ಖುಷಿ ಆಯ್ತು, ಅವು ತಮ್ಮದಲ್ಲ, ತಮ್ಮದಾಯಿತು ಖುಷಿ ಆಯಿತು. ಇವತ್ತು ಮೋಕ್ಷ ಕೊಡೋ ಪರಮಾತ್ಮನಾದ್ದರಿಂದ ದೇವರ ವಿಷಯ ತಿಳ್ಕೊಂಡ್ರೆ ನಿಜಲಾಭತುಷ್ಟ. ಅಲಕ್ಷ್ಯಲಿಂಗ ನಿಜಲಾಭತುಷ್ಟ ವೃತಶ್ಚ ಬಾಲೈರವಧೂತ ವೇಷ. ಅವಧೂತ ವೇಷದಲ್ಲಿ ಇದ್ದಿದ್ದರಿಂದ ಎಲ್ಲ ಹುಡುಗರು ಸೇರ್ಕೊಂಡ್ಬಿಟ್ರು ಸುತ್ತಮುತ್ತ. ಅವ್ರು ಏನು ದಿಗಂಬರವರು, ಬಟ್ಟೆ ಇಲ್ಲ ಮೈ ಮೇಲೆ. ಅವ್ರೇನು ತಿಳ್ಕೊಂಡ್ಬಿಟ್ರು, ಚಿಕ್ಕ ಮಕ್ಕಳು ಸೇರಿ ಯಾರೋ ಇವ್ರು ಬಂದಿದ್ದಾರೆ ಅಂತ ತಿಳ್ಕೊಂಡು ಅವರೇನು ಹೆಂಗಸರು ಮಕ್ಕಳು ಎಲ್ಲ ದೂರದಿಂದ ಯಾರೋ ಬಂದಿದ್ದಾರೆ ಅಂತೆ. ಅಷ್ಟೊತ್ತಿಗೆ ರಾಜರ ಸುದ್ದಿ ಗೊತ್ತಾಯಿತು. ಸ್ವತಃ ಇಳಿದು ಬಂದು ನಮಸ್ಕಾರ ಮಾಡಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಓಡೋಗ್ಬಿಟ್ರು. ಯಾಕೆ? ರಾಜ ನಮಸ್ಕಾರ ಮಾಡ್ತಾರೆ ಅಂದಮೇಲೆ ಯಾವ್ದು ಎಷ್ಟು ದೊಡ್ಡವ್ರು ಇರಬೇಕು ಅಂತೇಳಿ ಓಡೋಗ್ಬಿಡ್ತಾರೆ. ಅವರು ಕೂಡ ಹುಡುಗರು ಆದ್ದರಿಂದ ಕೇಳಕ್ಕೆ ಬರಲಿಲ್ಲ. ಅವರು ಎರಡರತ್ತ ಹುಡುಗರು, ಮಹತ್ವ ಗೊತ್ತಿದ್ದಿಲ್ಲ ಅವರಿಗೆ, ಆದ್ದರಿಂದ ಬರಲಿಲ್ಲ. ಇದಿಷ್ಟು ಕೂಡ ತಿಳ್ಕೊಂಡಾಗ ಬಾಲೈರ್ ಅವಧೂತ ವೇಷ. ಅವಧೂತ ವೇಷನೇ ಹೊರತು ಅವರು ನಿಜವಾಗಿ ಈಗ ಅವಧೂತರಲ್ಲ. ಅವರು ಅವಧೂತ ತೆರೆ ತೋರಿಸ್ತಿದ್ದಾರೆ ಅಷ್ಟೇ. ತಂ ಜ್ಯೇಷ್ಠವರ್ಷಂ ಸುಕುಮಾರ ಪಾದ ಕರೋರು ಬಾಹು ಹಂಸ ಕಪೋಲ ಗಾತ್ರಂ. ಆಮೇಲೆ ಚಾರ್ವಾರುಣಾಕ್ಷೋನ್ನತ ಅಲ್ಲ ಅಕ್ಷೋನ್ನಸ ತುಲ್ಯ ಕರ್ಣಂ ಶುಭಾನನಂ ಕಂಬು ಸುಜಾತ ಕಂಠಂ. ಶುಕಾಚಾರ ವರ್ಣನೆ ಮಾಡ್ತಾರೆ. ಯಾತಕ್ಕೆ ಅಂದರೆ ನಾವು ಗುರುಭ್ಯೋ ನಮ್ಮ ಅಂತ ಶುರು ಮಾಡಬೇಕು. ಗುರುಗಳು ಹೇಗಿದ್ರು ಗೊತ್ತಾಗಬೇಕಲ್ಲ, ಸ್ವಲ್ಪ ಆಕಾರ ಸ್ವಲ್ಪ ಲಕ್ಷಣ ಹೇಳ್ತಾರೆ ಅಂತ ಬರೀತಾರೆ. ಗುರು ಲಕ್ಷಣ ಹೇಳದೆ ಹೋದರೆ ಅವರು ವರ್ಣಗ್ರಹ ಬೇಕಾದ್ರೆ ಗೊತ್ತಿರಬೇಕು.
ನಮಸ್ಕಾರ ಗೊತ್ತವರ ಆಕೃತಿ ಬೇಕು ನಮಗೆ. ಆಕೃತಿ ಅಂತ ಹೇಳಿದ್ರೆ ಈ ಆಕೃತಿ ಉಪಯೋಗಕ್ಕೆ ಬರೋದಿಲ್ಲ. ಈ ಆಕೃತಿ ಫೈನಲ್ ಹೇಳ್ತಾರಲ್ಲ, ಕ್ಲಾರಿಟಿ ಇರುತ್ತೆ ಅದರೊಳಗೆ. ಶಿಲ್ಪಿ ಕೂಡ ಕೇಳಿತಾನೆ ಬರೆಯೋದು. ಹೇಗಿದ್ದರು ಅದು ಕೇಳಿ ಬರೀತಾರಲ್ಲ ಹಾಗೆ. ಅದು ನೋಡಿ ಮಾಡೋದು ಬೇರೆ, ಕೇಳಿ ಬರೆಯೋದು ಬೇರೆ. ಅವ್ರು ಹೇಗಿದ್ರು ಅಷ್ಟ ವರ್ಷ 8 ವರ್ಷದ ಹುಡುಗ ಇದ್ದಾಗಿದ್ದರಂತ. 8 ವರ್ಷದ ಹುಡುಗ ಇದ್ದಾಗ ಅರ್ಥ ಆಯ್ತಾ? 8 ವರ್ಷದ ಹುಡುಗ, ಜಾಸ್ತಿ ಇಲ್ಲ. ಬಟ್ ಆ್ಯಕ್ಚುಲಿ ಸಾವಿರಾರು ವರ್ಷ ಆಗಿಬಿಟ್ಟಿದೆ ಆಗಲೇ ಅವರಿಗೆ. ನೋಡೋದಕ್ಕೆ 4 ವರ್ಷ ಕಾಣ್ತಾರೆ ಅಷ್ಟೆ. ಹಾಂ 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 ಜಷ್ಟ 16 ವರ್ಷದ ಹುಡುಗರು ಇದ್ದಾಗಿದ್ದರು. 16 ವರ್ಷದ ಹುಡುಗರು 8 ವರ್ಷಕ್ಕೆ ಉಪನಯನ, 8 ವರ್ಷಕ್ಕೆಲ್ಲ ಮುಗಿದು ಹೋಗ್ಬೇಕು ಅಂಥವ್ರು. ಜಷ್ಟ ವರ್ಷರು. ಇಲ್ಲಿ ಸಮಸ್ಯೆ ಇದೆ. ಆ್ಯಕ್ಚುಲಿ ಅವ್ರು ವರ್ಷ ಕರೆಕ್ಟಾಗಿ ಹೇಳ್ಬೋದು ನಾವು. ಹೇಗೆ ಹೇಳ್ಬೋದು ಹೇಳಿ ನೋಡಂತೆ? ಹೇಗೆ ಹೇಳ್ಬೋದು? ಹೇಳೋದು ಕ್ಲೂ ಎಲ್ಲಿದೆ? ಇಲ್ಲಿ ನಿಮಗೆ ಟೈಮ್ ಗೊತ್ತಾ? ಎಷ್ಟೊತ್ತಾಗಿತ್ತ? ಯಾವಾಗ ಗೊತ್ತು? ಆ ಥರ ಹೇಳಿದಾರಲ್ಲ. ಧೃತರಾಷ್ಟ್ರ ಹುಟ್ಟಿಸಿದಾಗ ವೇದವ್ಯಾಸರಿಗೆ 600 ವರ್ಷ ಆಗಿತ್ತು. ಒಂದು ಐಡಿಯಾ ಸಿಗ್ತಲ್ಲ ಈಗಾಗಲೇ, ಗೊತ್ತಾಯ್ತಾ? ಇನ್ನು ಲೆಕ್ಕ ಎಷ್ಟಾಗೋ ಚಾನ್ಸ್ ಇಲ್ಲ ಅವ್ರದ್ದೀಗ. ಪರೀಕ್ಷಿತ ರಾಜ ಎಷ್ಟು? ಪಾಂಡವರ ಮೊಮ್ಮಗ. ಅವ್ರಿಗೆ ಪ್ಲಸ್ 36 ಸೇರಿಸ್ಬೇಕು ಇವ್ರು. ಯಾರಿಗೆ? ಪಾಂಡವರಿಗೆ. ಈತಗೆ ಅಷ್ಟೆಲ್ಲ ಸೇರಿಸಿಬಿಟ್ರೆ ಎಷ್ಟಾಗುತ್ತೆ ಅಲ್ಲಿಗೆ? 1000 ಆಗಲ್ಲ, 1000 ಬೇರೆಯೇ ಆಗೋದು. ಆದರೆ ಹೇಗಿದ್ರು ಅವರು? 1000 ವರ್ಷದ ಹುಡುಗ, ಇವರು 16 ವರ್ಷದ ಮುದುಕರು. ಉಲ್ಟಾ ಪಲ್ಟಾ. ಇವ್ರು ವರ್ಕ್ ಮಾಡಿ ಬಂದಿರ್ತಾರಲ್ಲ, ಸುಸ್ತೊಡೆದೋಗ್ಬಿಟ್ಟಿರ್ತಾರೆ. ಅವ್ರು ಎಲ್ಲೆಲ್ಲೋ ಮಾತಾಡ್ತಿರ್ತಾರೆ. ಆ ಥರ ಇರ್ತಾರೆ. ಓವರ್ ವರ್ಕ್ ಮಾಡಿಬಿಟ್ಟಿರ್ತಾರಲ್ಲ. ಅಂದರೆ ಈಗ ಉಲ್ಟಾ ಪಲ್ಟಾ ಪೂರ್ತಿ. ಆ 800 ವರ್ಷದ ಹುಡುಗರು, 1000 ವರ್ಷದ ಹುಡುಗರು ಅಂದರೆ ಇವರು 18 ವರ್ಷದ 16 ವರ್ಷದ ಮುದುಕರು ಅಂತಾಗಿತ್ತು. ಇವರು ಹಾಗೆ ಸರ್ಕಾದಿಗಳು ಬಂದರು. ಅವ್ರು 5 ವರ್ಷದವ್ರು ಕಾಣ್ತಿದ್ರು. 1000 ವರ್ಷ ಆಗಿತ್ತು ಅವ್ರಿಗೆ. 5 ವರ್ಷ ಕಂಡ್ರೆ ನೋಡಿ, ಹುಡುಗ ನಿಮಗೆಲ್ಲ ಮಕ್ಕಳಿಗೆಲ್ಲ ಹೋಗಿರುತ್ತೆ ಕಳಿಸ್ಬಿಟ್ಟು ಶಾಪ ತೊಗೊಂಡ್ರೆ. ಅವಮಾನ ಮಾಡಿದ್ರಲ್ಲ, ಶಾಪ ತೊಗೊಂಡ್ರು. ತಮ್ಮ ದ್ವೆಷ್ಟ ವರ್ಷಂ ಸುಕುಮಾರ ಪಾದ. ಸುಕುಮಾರ ಅಂದರೆ ಕೋಮಲವಾದ ಪಾದಗಳು. ಸುಮ್ಮನೆ ಕುಮಾರ ಅಂಥೇಳಿ ಮೇಕಪ್ನಿಂದ ಮಾಡಿದರೆ ಕುಮಾರ ಬರೋದಿಲ್ಲ. ಸುಮ್ಮನೆ ದೂರದಿಂದ ನೋಡಿದ್ರೆ ಕೊಡ್ತಾ ಹಾಗನ್ಸುತ್ತೆ ಅಷ್ಟೆ. ಸುಕುಮಾರ ಪಾದ. ಮಕ್ಕಳ ಕಾಲೆಲ್ಲ ಹೇಗಿರುತ್ತೆ? ಹಂಗಾರು ಹೀಗೆ ಮಾಡ್ತಿರ್ತಾರೆ. ಅಷ್ಟು ಕೋಮಲವಾದ ಆ ರೀತಿಯೇ ಇರ್ತಾರೆ. ಅವ್ರು ಏನಾಗಿಲ್ಲ, ಅವ್ರ ಮೈ ಮೇಲೆ ವಯಸ್ಸನ್ನು ಎಫೆಕ್ಟ್ ಆಗಿಲ್ಲ. ಇವರು ರುಜುಗಳಲ್ಲ. ಇವರಿಗೆ ಆಗಿಲ್ಲ ಅಂದಮೇಲಿಂದ ಆಚಾರ್ಯಗಾಗಿರುತ್ತಾ? ಹನುಮಂತನಿಗಾಗಿದೆ, ಇನ್ನೂ ಅದೇ ರೀತಿ ಓಡಾಡ್ತಾ ಇಲ್ವಾ? ಆದ್ದರಿಂದ ಅವರು ಅಜರ ಜರಯಿತಃ ಜನ್ಮ ಮೃತ್ಯ ಅಜರ. ಅದು ಮುಸ್ಲಿಮರ ಹೆಸರು ಅದ ಕಾಣುತ್ತೆ ನೋಡೋದಕ್ಕೆ. ಅಜರ ಜಪ್ಪಿಲ್ಲದವರು. ಕ್ರಿಕೆಟ್ ಪ್ಲೇಯರ್ ಹೆಸರು ಇದೆಯಲ್ಲ ಒಂದು. ಆದರೆ ಅವೆಲ್ಲ ಏನವೆಲ್ಲ ಸಂಸ್ಕೃತ, ಮೂಲ ಸಂಸ್ಕೃತ. ಅಜರ ಜರ ಇಲ್ಲದವನು, ಜರೆ ಇಲ್ಲದವನು, ಮುಪ್ಪಿಲ್ಲದವನು ಅಂತ ಅರ್ಥ. ಅಮರ ಸಾವಿಲ್ಲದವನು. ಅಜರಾಮರಣ ಸಕಲಾರ್ತಿಹರ. ಎಲ್ಲಿ ಸ್ವಲ್ಪ ಹೇಳಿದ್ದಾರೆ. ಅಜರ ಅಮರಣ, ಮುಪ್ಪಿಲ್ಲ ಮರಣ ಇಲ್ಲ. ಅಮರಣ, ಅಜರ ಬಿಡಿಸಿ ಮರಣ ಬಿಡಿಸಬಾರ್ದು. ಮೊದಲು ಜರ ಮರಣ ಸೇರಿಸಿಬಿಟ್ಟು ಅವರೆಲ್ಲದಕ್ಕೂ ಒಟ್ಟಿಗೆ ನೆಗೆಟಿವ್ ಮಾಡೋದು. ಅವಧೂತ ವೇಷ ತಂ ದ್ವಷ್ಟ ವರ್ಷಂ ಸುಕುಮಾರ ಪಾದ ಕರೋರು ಬಾಹ್ವಂಸ ಕಪೋಲ ಗಾತ್ರಂ. ಅವ್ರ ಕೆನ್ನೆ ಎಲ್ಲವೂ ಹಾಗೆ ಇತ್ತು. ಇದು ಸಾರಸ್ಯ ಗಮನಿಸ್ಬೇಕಾದಲ್ಲ. ಕೈ ಒಂದೇ, ಕಾಲು ಒಂದೇ ಅಲ್ಲ, ಪ್ರತಿಯೊಂದು ಕೂಡ ಹೇಗಿತ್ತು? 16 ವರ್ಷಕ್ಕೆ ಹೇಗಿರಬೇಕು ಹಾಗೆ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕಪೋಲ ಹಾಗಿತ್ತು, ಬಾಹು ಹಾಗಿದ್ದವು, ಊರು ತೊಡೆ ಹಾಗಿದ್ದು, ಕೈ ಹಾಗಿದ್ದು, ಪಾದ ಹಾಗಿದ್ದು, ಒಟ್ಟಾಗಿ ಕುಮಾರರಾಗಿತ್ತು. ಗಾತ್ರ ಆದರೆ ಶರೀರ. ಚಾರ್ವಾರುಣಾಕ್ಷೋನ್ನತ ತುಲ್ಯ ಕರ್ಣಂ. ಚಾರು ಮನೋಹರವಾದಂಥ, ಅರುಣ ಕೆಂಪಾದಂತಹ, ಅಕ್ಷ ಉನ್ನತ. ಉನ್ನಸ ಅಕ್ಷ ಅಂದರೆ ಕಣ್ಣು. ಕಣ್ಣು ಕೆಂಪಾಗಿರೋ ಅಪಾಂಗ. ಕಣ್ಣಿನ ತುದಿ ಕೆಂಪಿರಬೇಕು ಯಾವಾಗ. ಇಡೀ ಕಣ್ಣು ಕೆಂಪಿರಬಾರ್ದು. ತುದಿ ಮಾತ್ರ ಕೆಂಪಿದ್ದರೆ ನಾರ್ಮಲ್ ಅಂತರ್ಥ. ಇಡೀ ಕಣ್ಣಿಗೆ ಅಂದರೆ ಅಬ್ನಾರ್ಮಲ್ ಅಂತರ್ಥ. ಸೊ ಅತುಲ್ಯ ಕರ್ಣಂ. ಪ್ರತಿಯೊಂದು ಕೂಡ ಅಷ್ಟೇ. ಉನ್ನಸ ಒಂದು ಉಬ್ಬಿದ ಮೂಗು, ಮುಂದೆ ಬಂದಿರಬೇಕು ಮೂಗು. ಆಮೇಲೆ ತುಲ್ಯ ಕರ್ಣ. 2 ಕಿವಿಗಳು ಒಂದೇ ರೀತಿ ಇದು. ತುಲ್ಯ ಕರ್ಣ. ಒಂದು ಕಿವಿ ದೊಡ್ಡದು, ಒಂದು ಕಿವಿ ಚಿಕ್ಕದಿದ್ದರೆ ಅದಾಗಲ್ಲ. ಸಾಮಾನ್ಯವಾಗಿ ಎಲ್ಲ ಹೆಚ್ಚು ಕಡೆ ಇರುತ್ತೆ. ಸ್ವಲ್ಪ ಇರೋದು ಗೊತ್ತಾಗೋದಿಲ್ಲ ಅಷ್ಟೇ. ಪರ್ಫೆಕ್ಟ್ ಒಂದೇ ಇರಬೇಕು. ಅದು ತಾತ್ವಿಕ ಲಕ್ಷಣದಲ್ಲೇ ಸೇರುತ್ತೆ. ಶುಭಾನನಂ ಇದೆಯಾ? ಶುಭ್ರಾನನಂ ಇದೆಯಾ? ಶುಭ್ರಾನನಂ ಕಂಬು ಸುಜಾತ ಕಂಠಂ. ಶುಭ್ರವಾದಂಥ ಮುಖ. ಅದು ಶುಭ್ರ ಅಂದರೆ ಏನು? ಕಾಮ ಕ್ರೋಧ ಲೋಭ ಏನೂ ಇಲ್ಲ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರೇನು, ಇವರು ಯಾವ ದೋಷಗಳು ಇದ್ದಿಲ್ಲ, ಮನಸ್ಸು ಫ್ರೆಶ್ ಆಗಿದೆ ಅಂತ. ಅದೇ ಒಂದು ಮಾತಿದೆ, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳೋದಿಲ್ಲ. ಮುಖ ನೋಡಿದರೆ ಮನಸ್ಸು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮುಖದಲ್ಲಿ ಪ್ರಸನ್ನತೆ ಇದ್ದರೆ ಮನಸ್ಸು ಪ್ರಸನ್ನವಾಗಿದೆ, ಇದು ಮನಸ್ಸು ಡಿಸ್ಟರ್ಬ್ ಆಗಿದೆ ಅಂತ. ಶುಭಾನನಂ 2 ಪಾಯಿಂಟ್ ಇದೆ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್. ಆಮೇಲೆ
ಐಸ್ ಆರ್ ದಿ ಇಂಡೆಕ್ಸ್ ಆಫ್ ಫೇಸು. ಅದಕ್ಕೆ ಕಣ್ಣು ಮುಚ್ಚಿಬಿಡ್ತಾರೆ. ಕಣ್ಣು ಮುಚ್ಚಿ ತೆಗೆದುಬಿಟ್ಟು ಗೊತ್ತಾಗಲ್ಲ, ಯಾರ ಹತ್ರ ಗೊತ್ತಾಗೋದಿಲ್ಲ. ಕಣ್ಣು ನೋಡಿದ್ರೆ ಎಲ್ಲ ಅವ್ರು ಯಾರು ವ್ಯಕ್ತಿತ್ವ ಗೊತ್ತಾಗಲಿ ಕಣ್ಣಲ್ಲಿ ಕಾಣಿಸುತ್ತೆ. ಅರ್ಥ ಆಯ್ತಾ? ಅದಕ್ಕೇನೆ ಮುಖ, ಮನಸ್ಸು, ಮುಖ, ಕಣ್ಣು 3 ಭಾಗ ಇದೆ. ಅದಕ್ಕೆ ಅದನ್ನು ಹೇಳಬೇಕಾದ್ರೆ ಕಣ್ಣು ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ಈಗಾಗಲೇ. ಕಂಬು ಸುಜಾತ ಕಂಠ, ಒಳ್ಳೆಯ ಕಂಠ. ಹೇಗಿತ್ತು ಅಂದರೆ ಕಂಪು ಸುಜಾತ ಕಂಠ. ಕಂಬು ಅಂದರೆ ಶಂಖ, ಶಂಖದಂತೆ ಉದ್ದವಾದ ಕತ್ತಿರಬೇಕು ಅಂತ ಹೇಳ್ತಾರೆ. 3 ರೇಖೆನೂ ಇರುತ್ತೆ, ಶಂಖ 3 ರೇಖೆ ಇರುತ್ತಲ್ಲ, 3 ರೇಖೆನೂ ಇರಬೇಕು ಸರಿ ಇದ್ರ ಮೇಲೆ, ಕತ್ತಿನ ಮೇಲೆ ಇರಬೇಕು. ಅದೆಲ್ಲ ನಾಳೆ ಗೊತ್ತಾಗಿದೆ. ನಾಳೆ ಅದೆಲ್ಲ ನೋಡ್ತಾ ಹೋದರೆ ಇದಿಷ್ಟು ಚಿತ್ರ ಎಲ್ಲಿ ಬರೋದಿಲ್ಲ. ಸುಮ್ಮನೆ ಓದಿದಾಗ ಗೊತ್ತಾಗೋದಿಲ್ಲ. ಫಾಸ್ಟಾಗಿ ಹೇಳಿದಾಗ ಅವೆಲ್ಲ ಹೇಳೋಕ್ಕೆ ಟೈಮೂ ಇರೋದಿಲ್ಲ.